ನಮಸ್ಕಾರ. ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಾ ಇರುವ ಪುಸ್ತಕ ಎಸ್.ಎಲ್. ಭೈರಪ್ಪ ಅವರ ಕಾದಂಬರಿ ನೆಲೆ, ಭಾಗ 3. ಕಳೆದ ಬಾರಿಯಲ್ಲಿ ನಾವು ಕೇಳಿದ್ವಿ, ಏನು ನೀನು ಹುಟ್ಟಿಸಿದ್ದು ತಪ್ಪು ಅಂತ ತಂದೆಯಲ್ಲಿ ಕುಮಾರ ಹೇಳಿದ್ದಕ್ಕೆ ಅವರ ಸ್ನೇಹಿತ, ನಿನಗೆ ಜೀವ ಭಯ ಇದೆ, ಒಂದು ವೇಳೆ ನೀನು ಹುಟ್ಟಿಸಿ ತಪ್ಪು ಅಂತ ನಿನ್ಗೆ ಅನಿಸ್ತಿದ್ರೆ ಇಷ್ಟೊತ್ತಿಗೆ ನೀನು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿತ್ತು, ಬದುಕಿಗೆ ಅರ್ಥ ಇಲ್ಲ ಅಂತ, ಅಂದ್ರೆ ನಿನಗೆ ಜೀವ ಭಯ ಇದೆ, ಅಂದ್ರೆ ಜೀವ ಪ್ರೀತಿ ಇದೆ ಅಂತ ಹೇಳಿ ಸುಮ್ಮನಾದರು. ಅಲ್ಲಿಯವರೆಗೆ ನಾವು ಕೇಳಿದ್ವಿ. ಆ ಬಳಿಕ ಏನಾಯ್ತು ಮುಂದಿನ ವಾಚನವನ್ನ ಕೇಳೋಣ. ಅವನು ಅವರ ಮುಖವನ್ನು ದಿಟ್ಟಿಸಿ ನೋಡುತ್ತಿದ್ದ. ಭಯ ಕಮ್ಮಿ ಆಯಿತು. ಈಗ ಕುಡಿದ ಹಾಲು ರುಚಿಯಾಗಿರಲಿಲ್ಲವೇ? ತಲೆಯ ಮೇಲಿನ ನಕ್ಷತ್ರದ ವಿಸ್ಮಯದಲ್ಲಿ ರುಚಿ ಇಲ್ಲವೇ? ಊಟಕ್ಕೆ ಮಾಡಿದ ಜಾಮೂನು ಸಿಹಿಯಾಗಿರಲಿಲ್ಲವೇ? ತಂಗಾಳಿಯಲ್ಲಿ ಸ್ಕೂಟರ್ ಓಡಿಸುವಾಗ ಹಿತ ಇರುವುದಿಲ್ಲವೇ? ಹೆಣ್ಣಿನ ಜೊತೆ ಮಲಗುವಾಗ ಸುಖದ ಹುಚ್ಚು ಏರೋದಿಲ್ಲವೇ? ಹೊಸ ಶರ್ಟು ತೊಡುವಾಗ ಹಾಗೂ ನಿಮ್ಮಪ್ಪ ನಾನು ಇಬ್ಬರು ಅಜನ್ಮ ಬ್ರಹ್ಮಚರ್ಯದ ವಚನ ತೊಟ್ಟೆವು. ಆಮೇಲೆ ಜೀವನ ಏನೇನೋ ಆಯ್ತು. ನಾನು ಮದುವೆ ಆಗಲಿಲ್ಲ, ನಿಮ್ಮಪ್ಪ ಆದ. ಈಗ 60 ತುಂಬಿದ ನಂತರ ಹಿಂದಿರುಗಿ ನೋಡಿದರೆ ನಾನು ಯಾವ ದೊಡ್ಡದೇನನ್ನು ಸಾಧಿಸಲಿಲ್ಲ, ನಿಮ್ಮಪ್ಪನೂ ಸಾಧಿಸಲಿಲ್ಲ. ಆದರೆ ನಿಮ್ಮಪ್ಪ 4 ಮಕ್ಕಳನ್ನು ಹೆತ್ತು ಸಾಕಿ ಬೆಳೆಸಿದ. ನೀನು ಹುಟ್ಟಿಸಿದ್ದೇ ತಪ್ಪು ಅಂತ ವಾದ ಮಾಡು ಮಕ್ಕಳಾದರೂ ಸರಿ, ಅದೇನು ತೀರ ಅರ್ಥವಿಲ್ಲದ ಕೀಳು ಸಾಧನೆಯಲ್ಲ. ಅಂದ ಹಾಗೆ ನಿನಗೆ ಮದುವೆಯಾಗಿ 4-5 ವರ್ಷವಾಯ್ತಲ್ಲವೇ? ಯಾಕೆ ಮಗು ಹುಟ್ಟಿಸಿಲ್ಲ? ಮುಂದೆ ಆ ಮಗು ದೊಡ್ಡದಾಗಿ ನೀನು ಯಾಕೆ ನನ್ನನ್ನು ಹುಟ್ಟಿಸಿದೆ ಅಂತ ಕೇಳೀತು ಅನ್ನೋ ಭಯವೋ? ಅವನಿಗೆ ಕಸಿವಿಸಿ ಆಯಿತು. ತಾನು ಗಂಭೀರವಾಗಿ ಅದನ್ನು ಬಯಸಿಯೇ ಇಲ್ಲವೆಂಬ. ಅರೆ, ಮಾಲತಿ ಕೂಡ 3 ದಿನ ಮುಟ್ಟು ತಡವಾದರೆ ಹೌಹಾರಿ ಎಂದುಕೊಳ್ಳುವಾಗ ಮಾವಯ್ಯ, ನಿಮ್ಮಪ್ಪ ನಾನು ಯಾವತ್ತೂ ಒಬ್ಬೊಬ್ಬರಿಗೆ ಕಾಗದ ಬರೆಯೋದು ಬಲು ಅಪರೂಪ, ಬಲು ಅಪೂರ್ವ. ಊರ ಹೊರಗಿನ ಆಲದ ಮರದಡಿ ಏಕಾಂತದಲ್ಲಿ ಕೂತು ಆಡಿದರೆ ಅಂತರಂಗದ ಮಾತು ಹೇಳಿದಂತಾಗುವುದು. ಮೊಟ್ಟ ಮೊದಲು ಬಾರಿಗೆ ಅವನೊಂದು ಕಾಗದ ಬರೆದಿದ್ದಾನೆ. ಕಳೆದ ಗುರುವಾರ ಬಂತು. ಸ್ನೇಹಿತನಿಗೆ ಬರೆದದ್ದು. ಖಾಸಗಿಯಾದರೂ ಮಗನಾದ್ದರಿಂದ ನೀನೂ ಓದುವ ಅಂಶವಿದೆ, ಬಾ ಓದುವಂತೆ. ಮೇಲೆ ಎದ್ದರು. ಅವನು ಎದ್ದು ಹಿಂಬಾಲಿಸಿದ. ರೂಮಿಗೆ ಬಂದು ದೀಪ ಹಾಕಿದರು. ಬೆಳಕು ಮತ್ತು ಸುತ್ತುವರಿದ ನಕ್ಷತ್ರ ಚಿತ್ರಗಳಿಂದ ಅವನಿಗೆ ಚುಚ್ಚಿದಂತಾಯಿತು. ಕೂರುವಂತೆ ಸೋಫಾ ತೋರಿಸಿದ ಅವರು ಚರ್ಮದ ಚೀಲ ಬಿಚ್ಚಿ ಅದರೊಳಗಿಂದ ಒಂದು ಕವರು ತೆಗೆದರು. ಅದರೊಳಗಿಂದ ಬರೆಯುವ ಆಕಾರದ ಒಂದು ಬಿಳಿ ಕಾಗದವನ್ನು ತೆಗೆದು ಅವನ ಮುಂದೆ ಹಿಡಿದರು. ಅಪ್ಪನ ಕೈ ಬರಹ. ತನಗೆ ಇದುವರೆಗೆ ಒಂದೂ ಕಾಗದ ಬರೆದಿಲ್ಲ. ತಾನು ಬರೆದಿಲ್ಲವಲ್ಲ, ಯಾಕೆ ಅನ್ನಿಸಿತು. ಮಾವಯ್ಯ ಶೌಚದ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡರು. ಮಾ ರಾ ಕಾಳುವಿಗೆ ಜವರಾಯಿಯ ವಿಜ್ಞಾಪನೆಗಳು. ಅದಾಗಿ ಉಭಯ ಕುಶಲೋಪರಿ ಸಾಂಪ್ರತ. ನೀನು ಬೆಂಗಳೂರಿನಲ್ಲೇ ಇದ್ದೀ ಎಂದು ನಿನಗೆ ತಲುಪುತ್ತದೆ ಎಂದು ಭಾವಿಸಿ ಈ ಕಾಗದ ಬರೆಯುತ್ತಿದ್ದೇನೆ. ನೀನು ಇಲ್ಲಿಗೆ ಬಂದಿದ್ದಾಗ ಇಂದಿರೆಯ ಮದುವೆ ಮಾಡುವಂತೆಯೂ ಅದಕ್ಕೆ 10,000-15,000 ಕೊಡುವುದಾಗಿಯೂ ಹೇಳಿದ್ದೆ. ಮೊದಲಿಬ್ಬರು ಹೆಣ್ಣು ಮಕ್ಕಳ ಮದುವೆಗೆ ಕೊಟ್ಟ ನೀನು ಇದಕ್ಕೂ ಕೊಟ್ಟರೆ ಪೂರ್ತಿಯಾಗುತ್ತಿತ್ತು ನಿಜ. ಆದರೆ ಇಂದಿರೆಯ ಮದುವೆಯನ್ನು ನಾನು ಮಾಡಬಾರದೆಂದು ತೀರ್ಮಾನಿಸಿದ್ದೇನೆ. ಮೊನ್ನೆ ಅವಳೇ ಬಂದು ನನ್ನ ಕೈಯಲ್ಲಿ ಸೂಚ್ಯವಾಗಿ ಮಾತನಾಡಿದಳು. ಹೆಣ್ಣು ಹುಡುಗಿಗೆ ಆ ಮಾತು ತೆಗೆಯುವುದು ಕಷ್ಟವಾಗಿರಬಹುದು. ಹೆಣ್ಣು ಮಕ್ಕಳು ತಮ್ಮ ಅನ್ನವನ್ನು ತಾವೇ ದುಡಿದುಕೊಳ್ಳುವುದು, ತಮ್ಮ ಮದುವೆ ಸಂಸಾರವನ್ನು ತಾವೇ ಮಾಡಿಕೊಳ್ಳುವುದು ಸರಿ ಎಂದು ನಾನು ನಿಶ್ಚಯಿಸಿದ್ದೇನೆ. ಅದರಂತೆ ಅವಳಿಗೆ ತಿಳಿ ಹೇಳಿ ಯಾವುದಾದರೂ ಟ್ರೈನಿಂಗೋ ಟೈಪೋ ಮಾಡುವುದು ಕಲಿತರೆ ಎಲ್ಲಾದರೂ ಒಂದು ಕೆಲಸಕ್ಕೆ ನಾನು ಪ್ರಯತ್ನ ಪಡುವುದಾಗಿ ಹೇಳಿದೆ. SLC ಆದ ಈ ಹುಡುಗಿಗೆ ಅನ್ನ ಬಟ್ಟೆಗೆ ಸಾಕಾಗುವಂತ ಒಂದು ಕೆಲಸವನ್ನು ನೀನು ಬೆಂಗಳೂರಿನಲ್ಲಿ ಕೊಡಿಸಲು ಸಾಧ್ಯವಾದರೆ ಅವಳನ್ನು ಕಳುಹಿಸಿಕೊಡುತ್ತೇನೆ. ನನ್ನ ಪಾರ್ವತಿಯ ಸ್ನೇಹವು ಮುಗಿದು ತಣ್ಣಗಾಯಿತು. ಪ್ರಾಯ ಕಳೆದ ಮೇಲೆ, ಅದೂ ಜೊತೆಯಲ್ಲಿ ಮಕ್ಕಳನ್ನು ಹೆತ್ತು ಹೊತ್ತು ಸಾಕುವ ಕನಸಿಲ್ಲದ ಮೇಲೆ ಗಂಡು ಹೆಣ್ಣಿನ ಪ್ರೇಮಕ್ಕೆ ಬೇರೆ ಯಾವ ಆಧಾರವಿದೆ ಎನ್ನಿಸುತ್ತದೆ. ಯಾವಾಗಲಾದರೂ ಕಾಗದ ಬರೆ, ಇಂತಿ ವಿಜ್ಞಾಪನೆಗಳು. ST ಜವರಾಯಪ್ಪ. ಅವನು ಓದಿ ಮುಗಿಸುವ ಹೊತ್ತಿಗೆ ಮಾವಯ್ಯ ಶೌಚಾಲಯದಿಂದ ಬಂದರು. ಓದಿದೆಯಾ ಎಂದರು. ಕಾಗದ ಈಸ್ಕೊಂಡು ಮಡಚಿ ಮತ್ತೆ ಚರ್ಮದ ಚೀಲಕ್ಕೆ ಹಾಕಿದರು. ಕೈಗಡಿಯಾರ ನೋಡಿಕೊಂಡು 12 ಆಯ್ತು, ನಿನ್ನ ಹೆಂಡತಿ ಕಾಯ್ತಿದ್ದಾಳೆ ಎಂದರು. ಅವನು ಎದ್ದು ನಿಂತ. ಇಂದಿರೆಗೆ ಕೆಲಸಕ್ಕೆ ಏರ್ಪಾಡು ಮಾಡಿದ್ದೀನಿ. ಫ್ಯಾಕ್ಟರಿ ಕೆಲಸ. ಮೊದಲು ಟ್ರೈನಿಂಗ್ ಅವಧಿಯಲ್ಲಿ 175 ಕೊಡ್ತಾರೆ. 6 ತಿಂಗಳಾದ ಮೇಲೆ 250. 1 ವರ್ಷದ ನಂತರ 520 ಪ್ಲಸ್ ಬೋನಸ್. ಮುಂದೆ ಒಳ್ಳೆ ಇನ್ಕ್ರಿಮೆಂಟ್ ಇರುತ್ತದೆ. ನಾಳೆ ಕಾಗದ ಬರೀತೀನಿ. ಅವಳು ಒಪ್ಪಿದರೆ ಮುಂದಿನ ಕ್ರಮ. ಬಾಗಿಲು ತೆಗೆದು ಅವನ ಜೊತೆಗೆ ಮೆಟ್ಟಲಿಳಿದು 12ನೇ ಅಂತಸ್ತಿನ ಲಿಫ್ಟ್ ಹತ್ತಿರ ಬಂದು ಗುಂಡಿ ಒತ್ತಿದರು. ಲಿಫ್ಟ್ ಮೇಲೆ ಬಂದು ಬಾಗಿಲು ತೆಗೆದುಕೊಂಡಾಗ, ಕಾಗದ ಓದಿದೆಯಲ್ಲ,
ನಿಮ್ಮಪ್ಪನಿಗೆ ನೀನು ಹೊಂದಾಣೆಯೂ ಕಳಿಸುವ ಅಗತ್ಯವಿಲ್ಲ ಎಂದರು. ಬಾಗಿಲು ಮುಚ್ಚಿಕೊಳ್ಳುತ್ತದೆಂಬ ಗಾಬರಿಯಲ್ಲಿ ಅವನು ಒಳಗೆ ನಡೆದ. ಹಿಂದಿರುಗಿ ನೋಡಿದಾಗ ಅವರ ಮುಖಭಾವ ತಿಳಿಯಲಿಲ್ಲ. ಬಾಗಿಲು ಮುಚ್ಚಿಕೊಳ್ಳಲು ಆರಂಭವಾದಾಗ ಬಾಯ್ ಎಂದರು. ಅವರು ನಕ್ಷತ್ರಗಳ ಅಡಿಯಲ್ಲಿ ಅಂಗಾತ ಮಲಗಿದರು. 1 ಗಂಟೆ ಕಳೆದಿತ್ತು. ದಿನವೂ ನಿದ್ದೆ ಹತ್ತುವ ಹೊತ್ತು. ಕುಮಾರ ಹೋಗಿ 1 ಗಂಟೆಗೂ ಮೀರಿತ್ತು. ಆದರೂ ನಿದ್ರೆ ಬಂದಿಲ್ಲ. ಈ ರಾತ್ರಿ ಬರುವುದಿಲ್ಲ, ಬೆಳಗಿನ ಜಾವದವರೆಗೂ. ಬೇಕಾದರೆ ಇಲ್ಲಿ ಹೊರಗೆ ನಿದ್ರೆ ಹತ್ತುವುದಿಲ್ಲ. ಹಾಸಿಗೆ ಎತ್ತಿಕೊಂಡು ರೂಮಿಗೆ ಹೋಗಿ ಕಿಟಕಿಯ ಪರದೆ ಮುಚ್ಚಿ ಹವಾನಿಯಂತ್ರಕವನ್ನು ಚಾಲು ಮಾಡಿ ಇಂಟರ್ಕಾಮ್ ರಿಸೀವರನ್ನು ತೆಗೆದಿಟ್ಟು ಮಲಗುವುದೇ ಸರಿ ಎನ್ನಿಸಿದರು. ಈ ತೆರೆದ ಆಕಾಶದಿಂದ ಮುಚ್ಚಿದ ಕೋಣೆಯನ್ನು ಪ್ರವೇಶಿಸುವ ಮನಸ್ಸು ಬರಲಿಲ್ಲ. ನಾಳೆ ಹಗಲೆಲ್ಲ ಈ ಪುಸ್ತಕ, ಟೆಲಿಸ್ಕೋಪ್ಗಳನ್ನು ಪ್ಯಾಕ್ ಮಾಡಲು ರಾಮು ಬರುತ್ತಾನೆ. ರಾತ್ರಿ ರೈಲು ಪ್ರಯಾಣ. ಇಷ್ಟು ಭಾರವಾದ ಲಗೇಜ್, ಬಟ್ಟೆ ಬರೆಗಳಿಲ್ಲದಿದ್ದರೆ ವಿಮಾನದಲ್ಲಿ ಹೋಗಬಹುದಿತ್ತು. ಒಟ್ಟಿನಲ್ಲಿ ಈ ರಾತ್ರಿ ನಿದ್ರೆಯಾಗಬೇಕು. ಆದರೆ ಎಷ್ಟೋ ರಾತ್ರಿ ಇತ್ತೀಚೆಗಂತೂ ಆಗಾಗ್ಗೆ ಹೀಗೆ ಆಗುತ್ತದೆ. ವಯಸ್ಸೊಂದೇ ಕಾರಣವಲ್ಲ ಎಂದುಕೊಂಡು ಮೊಗ್ಗಲು ತಿರುಗಿ ಕಣ್ಣು ಮುಚ್ಚಿದರು. ಬರೆಸಿಕೊಳ್ಳಬೇಕೆಂದು ಹೆಣಗಿದರೆ ದೂರ ಹೋಗುತ್ತದೆ. ಉಪೇಕ್ಷೆ ಮಾಡಿದರೆ ಬರುವ ಸಂಭವ ಹೆಚ್ಚು. ನಿದ್ರೆ ಪ್ರೇಮ ಎರಡು ಎಂದು ಎಲ್ಲೋ ಓದಿದ ನೆನಪಾಯಿತು. ನಿದ್ದೆಯ ಮಟ್ಟಿಗೆ ತಮಗೆ ಪೂರ್ತಿ ಅನುಭವವಿದೆ. ಪ್ರೇಮವನ್ನು ಮಾತ್ರ ನಾವು ಯಾವಾಗಲೂ ಉಪೇಕ್ಷಿಸಿಯೇ ಅಥವಾ ಹೆದರಿಯೇ ಒಟ್ಟಿನಲ್ಲಿ ದೂರವಿಟ್ಟುದುದರ ಆ ಬಗೆಗೆ ಖಚಿತವಾಗಿ ಹೇಳಲಾರೆ ಎಂದುಕೊಂಡಾಗ ಈ ಸಂಜೆ ಕುಮಾರ ಸಿಕ್ಕಿದುದೇ ತಮಗೆ ನಿದ್ದೆ ಬರದಿರುವ ಕಾರಣ ಎಂಬುದು ಅರಿವಿಗೆ ಬಂತು. ಅವನೇನು ನೇರವಾಗಿ ನನ್ನೊಡನೆ ಮನಕಲುಕುವಂತೆ ವರ್ತಿಸಲಿಲ್ಲ. ತುಂಬ ವಿನಯದಿಂದಲೇ ಇದ್ದ. ಆದರೆ ಅವನ ಮೂಲಕ ಜವರಾಯಿಯ ನೆನಪು ಕಲಕಿ ಮೇಲೆ ಬಂದು ಹೀಗಾಯಿತೆ. ಅಥವಾ ಜವರಾಯಿ ಸುಪ್ತ ಮನಸ್ಸಿನಲ್ಲಿ ಕಲು ಶುರು ಮಾಡಿ ಇದೆಲ್ಲ ಸೈಕಾಲಜಿ ಓದಿದವರು ಕಲ್ಪಿಸಿಕೊಳ್ಳುವ ಸಮಜಾಯಿಷಿ ಎನ್ನಿಸಿತು. ಹಾಸನಕ್ಕೆ ಹೋಗಿ ಜವರಾಯಿಯನ್ನು ನೋಡಿ 1 ವರ್ಷವಾಯಿತು. ಈ ಸಲ ನಾನು ಬೆಂಗಳೂರಿಗೆ ಬಂದು 1.5 ತಿಂಗಳಾದರೂ ಅವನನ್ನು ನೋಡಲು ಹೋಗುವ ವಿಚಾರವೇ ಬರಲಿಲ್ಲ. ಯಾಕೆ? ಅಲ್ಲಿಗೆ ಹೋದರೂ ಮನಸ್ಸಿಗೆ ಹಿತವಾಗುವ ಕೌಟುಂಬಿಕ ವಾತಾವರಣವಿಲ್ಲವೆಂದೇ? ಕಳೆದ ವರ್ಷ ನಾನು ಹೋಗಿದ್ದಾಗಲೇ ಅವನ ನರ್ಸು ಪಾರ್ವತಮ್ಮನೊಡನೆ ಪ್ರೇಮದಲ್ಲಿ ಬಿದ್ದೋ ಸಿಲುಕಿಯೋ ಮೂಡಿಯೋ ಯಾವುದು ಸರಿಯಾದ ಶಬ್ದ? ಒಟ್ಟಿನಲ್ಲಿ ಮನೆ ಬಿಟ್ಟು ಚಾಪಾಕಾಗದ ಮಾರುವ ರೂಮಿನಲ್ಲೇ ಇರಲು ಶುರು ಮಾಡಿದ್ದ. ಕೌಟುಂಬಿಕ ವಾತಾವರಣ, ಮನೆಯ ಊಟ, ಚಿಕ್ಕ ಮಕ್ಕಳ ಸಹವಾಸ, ಅವನ ಹೆಂಡತಿಯೊಡನೆ ವಿರಾಮದಲ್ಲಿ ಕಷ್ಟ ಸುಖ, ಪ್ರವಾಸ, ದೇಶ ವಿದೇಶ ಮಾತನಾಡಿಕೊಂಡು ನಿಜವಾದ ವಿಶ್ರಾಂತಿ ಪಡೆಯಲೆಂದು ಹೋದ ನಾನು ಅವನೇ ಬಿಟ್ಟ ಮನೆಯಲ್ಲಿ ಏನಿದೆ ಅಂತ ಇರುವುದು? ಗುಂಡಪ್ಪನ ಹೋಟೆಲಿಂದ ಮಹಡಿಯ ಕೋಣೆಯಲ್ಲಿ ಹೋಟೆಲಿನ ಊಟ, ಜವರಾಯಿಯ ಸಹವಾಸ ಒಂದನ್ನು ಬಿಟ್ಟರೆ ಹಾಸನವೇನು, ಬೊಂಬಾಯಿ, ನ್ಯೂಯಾರ್ಕ್ಗಳೇನು? ನಾವು ಸ್ನೇಹಿತರನ್ನು ನೋಡಲು ಹೋಗುವ ಒಳ ಕಾರಣ ಸ್ವಸಂತೋಷ ಮಾತ್ರವೇ? ಅವನ ಕಾಗದ ಬಂದ ತಕ್ಷಣ ಇಂದಿರೆಯ ಕೆಲಸ, ಟ್ರೈನಿಂಗಿಗೆ ಮನಸ್ಸು ಕೊಟ್ಟು ನನಗೆ ಅಲ್ಲಿಗೆ ಹೋಗುವ ವಿಚಾರವೇಕೆ ಬರಲಿಲ್ಲ? ಉತ್ತರ ಹೊಳೆಯಲಿಲ್ಲ. ಮನಸ್ಸಿನ ಪದರವನ್ನು ಹೀಗೆ ಏಕೆಗಳಿಗೆ ಒಡ್ಡಿದರೆ ಮೂರ್ಖನಾಗಬೇಕಾಗುತ್ತೆ ಎಂದುಕೊಂಡು ಮಗ್ಗಲು ಹೊರಡಿದರು. ಉತ್ತರ ಹೊಳೆಯಿತು. ಈ ಸಲ ಬಂದ ಮರುದಿನವೇ ರಾಮುವಿನ ಪರಿಚಯವಾಯಿತು. ನನ್ನ ರೂಮಿನಲ್ಲಿದ್ದ ಖಗೋಳಶಾಸ್ತ್ರದ ಪುಸ್ತಕಗಳನ್ನು ನೋಡಿದ ಮ್ಯಾನೇಜರ್ ಶಾಸ್ತ್ರಿ ರಾಮುವಿನ ವಿಷಯ ಹೇಳಿ ನನಗೆ ತಕ್ಷಣ ಆಸಕ್ತಿ ಹುಟ್ಟಿ ಮರುದಿನವೇ ಅವನನ್ನು ರೂಮಿಗೆ ಕರೆಯಿಸಿ ಮಾತನಾಡಿ, ಅದರ ಮರುದಿನವೇ ನಾನು ಶಾಸ್ತ್ರಿಯೊಡನೆ ಅವನ ರೂಮಿಗೆ ಹೋಗಿ ಅವನ ಪುಸ್ತಕಗಳನ್ನು ನೋಡಿ ಫಂಟಿಯರ್ಸ್ ಆಫ್ ಆಸ್ಟ್ರಾನಮಿ, ದಿ ಸ್ಟಾರಿ ಡಿಸ್ಟನ್ಸಸ್ 2 ಪುಸ್ತಕಗಳನ್ನು ತಂದು ಇದೇ ಜಾಗದಲ್ಲವೇ ರಾತ್ರಿ 11 ಗಂಟೆಯಲ್ಲಿ ಅವನು ನನಗೆ ನಕ್ಷತ್ರಗಳನ್ನು ತೋರಿಸುತ್ತಿರುವಾಗ ನೀನು ಸಂಶೋಧನೆಗೆ ಯಾಕೆ ಹೋಗಬಾರದು ಎಂದು ಕೇಳಿದಾಗ ತನ್ನ ಮನೆಯ ಸ್ಥಿತಿಯನ್ನು ಹೇಳಿ ಹೈದರಾಬಾದ್ ಅವನದೇ ಆಯ್ಕೆ. ಅವನ ಮುಂದಿನ ಅಧ್ಯಯನಕ್ಕೆ ವ್ಯವಸ್ಥೆ ಮಾಡುವ ಓಡಾಟದಲ್ಲಿ ನನ್ನ ಆಸ್ತಿ ಪೂರ ಅದರಲ್ಲಿ ಹರಿದು ನಕ್ಷತ್ರಗಳ ದೂರವನ್ನು ನಿರೀಕ್ಷಿಸುವವರಿಗೆ ಮನುಷ್ಯ ಸಂಬಂಧದಲ್ಲಿ ಆಸ್ತಿ ಕಡಿಮೆಯಾಗುತ್ತದೆಂಬ ಮಾತು ನಿಜವಿರಬಹುದೇ? ಇಲ್ಲದಿದ್ದರೆ ನಾನ್ಯಾಕೆ ಜವರಾಯಿಯನ್ನು ನೋಡಲು ಹೋಗಲಿಲ್ಲ? ಇನ್ನೊಂದು ಕಾರಣ ಹೊಳೆಯಿತು. ಆದರೆ ಖೇದವಾಗಲಿಲ್ಲ. ನಕ್ಷತ್ರ ವಿಸ್ತಾರದಲ್ಲಿ ತೊಡಗುವ ಮನಸ್ಸಿಗೆ ಮನುಷ್ಯ ಸಂಬಂಧ, ಸ್ನೇಹ, ಪ್ರೀತಿಗಳಲ್ಲಿ ಮಹತ್ವ ಕಾಣುವುದಿಲ್ಲವೆಂಬುದು ನಿಜ. ಅಷ್ಟು ಮಾತ್ರವಲ್ಲ, ತನ್ನ ಜೀವನದ ಮಹತ್ವವು ಕ್ಷೀಣವಾಗಿ ಕಾಣಿಸತೊಡಗುತ್ತದೆ. ಕ್ಷೀಣಿಸಿ ಅಣುವಿಗಿಂತ ಕ್ಷೀಣವಾಗಿ ಏನಿದೆ ಮನುಷ್ಯ ಜೀವನದಲ್ಲಿ, ಏನಿದೆ ಸ್ವಂತವೆನಿಸಿಕೊಳ್ಳುವ ಜೀವನದಲ್ಲಿ ಸಹ ಎಂಬ ಭಾವನೆ ಬೆಳೆದು ಮೊಟ್ಟ ಮೊದಲು ಈ ಭಾವವು ಗಾಢವಾಗಿ ಆವರಿಸಿಕೊಂಡ ಅನುಭವದ ನೆನಪಾಯಿತು. ಲಾಸ್ ಏಂಜಲೀಸ್ನಿಂದ ಟೋಕಿಯೋಗೆ ಪಯಣ. ಸೂರ್ಯನ ಹಿಂದೆ ಉದ್ದಕ್ಕೂ ಹಗಲು, ಅಲ್ಲಷ್ಟು ಇಲ್ಲಷ್ಟು ಬಿಟ್ಟರೆ ಮೋಡವಿಲ್ಲದ ಸ್ವಚ್ಛ ಆಕಾಶ, ಕೆಳಗೆ ಹಸುರು ನೀಲ ಸಾಗರ, ಮೇಲೆ ವಾಸ್ತವವಾಗಿ ಮೇಲೆ ಕೆಳಗೆ ಒಂದೇ ಬಣ್ಣದ ವಿಸ್ತಾರ, ಕೆಳಗೆ ಮೇಲೆ ಬದಿಯಲ್ಲಿ ಎಲ್ಲೆಲ್ಲೋ ಆಕಾಶ, 36,000 ಅಡಿ.
ಜಂಬೋ ಜೆಟ್ ಎತ್ತರದಲ್ಲಿ ಉಬ್ಬು ತಗ್ಗುಗಳಿಲ್ಲದ ಸಾಗರ ಕಾಣುವುದು ಹೇಗೆ? ಎಲ್ಲೆಲ್ಲೂ ಆಕಾಶವೆಂಬ ಭಾವನೆ, ಈ ಭೂಮಂಡಲವನ್ನು ದಾಟಿ ಶುದ್ಧ ಆಕಾಶದಲ್ಲಿ ಹೋಗುತ್ತಿರುವ ಭಾವನೆ. ಕಿಟಕಿಯಿಂದ ಹೊರಗೆ ಹರಡಿದ ದೃಷ್ಟಿಯನ್ನು ಹಿಂದೆಗೆದುಕೊಳ್ಳಲಿಲ್ಲ. ಊಟ ತಂದ ಹೋಸ್ಟೆಸ್ ತನಗೆ ಅಡಚಣೆ ಮಾಡುತ್ತಾಳೆಂದು ಕೋಪ ಬರುವಷ್ಟು ಮಗ್ನತೆ. ಹಿಂದೆ ಲೆಕ್ಕವಿಲ್ಲದಷ್ಟು ಸಲ ಇಂತಹ ವಿಮಾನಯಾನ ಮಾಡಿರಲಿಲ್ಲವೇ? ಎಷ್ಟೋ ಬಾರಿ ಹೀಗೆ ಸಾಗರದ ಮೇಲೆ ಜೆಟ್ ಎತ್ತರದಲ್ಲಿ ಕಿಟಕಿಯಿಂದ ಹೊರಗೆ ನೋಡಿರಲಿಲ್ಲ. ನಾನು ಯಾವತ್ತೂ ಅಷ್ಟೇ, ವಿಮಾನಯಾನದಲ್ಲಿ ಕಿಟಕಿ ಜಾಗ ಸಿಗಲೆಂದು 1 ಗಂಟೆ ಮುಂಚೆಯೇ ಕೌಂಟರಿಗೆ ಹೋಗಿ ಬೋರ್ಡ್ ಕಾರ್ಡು ಸೀಟ್ ನಂಬರ್ ತೆಗೆದುಕೊಂಡು, ಎಷ್ಟು ವರ್ಷ ವಯಸ್ಸಾಗಿ ಇಷ್ಟು ವಿಮಾನ ಪ್ರಯಾಣ ಮಾಡಿ, ಇದು ಬರೀ ಬಾಲ್ಯದ ಸಹಜ ಉತ್ಸಾಹವಲ್ಲ, ಆಕಾಶ ನೋಡುವ ದಣಿಯದ ದಾಹ. ಆದರೆ ಎಂದು ಅನ್ನಿಸದಿದ್ದದ್ದು ಆ ದಿನ ಲಾಸ್ ಏಂಜಲೀಸ್ ಬಿಟ್ಟು 4 ಗಂಟೆ ಕಳೆದಿತ್ತಲ್ಲವೇ? ಥಟ್ಟನೆ ಅನ್ನಿಸಿ ಈ ಇಡೀ ಆಕಾಶ ವಿಸ್ತಾರದಲ್ಲಿ, ಕೋಟಿ 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 ಜ್ಯೋತಿರ್ವರ್ಷಗಳ ವಿಸ್ತಾರದಲ್ಲಿ ಯಾವುದೋ ಒಂದು ಗೆರೆಯಲ್ಲಿ ನಾನೊಬ್ಬನೇ ಒಂಟಿಯಾಗಿ ಹೋಗುತ್ತಿದ್ದೇನೆ. ಎಲ್ಲಿದ್ದೇನೆಂಬುದೋ ಗೊತ್ತಿಲ್ಲ, ಎಲ್ಲಿಗೆ ಹೋಗುತ್ತಿದ್ದೇನೆ ಅದೂ ಗೊತ್ತಿಲ್ಲ. ಯಾವುದೋ ಒಂದು ಕ್ಷಣದಲ್ಲಿ ಆರಂಭವಾದ ಮತ್ತೆ ಯಾವುದೋ ಕ್ಷಣದಲ್ಲಿ ನಾನು ಈ ವಾಹನದೊಡನೆ ಪುಸ್ ಎನ್ನುತ್ತೇನೆ. ಇದೇನು ಅಂತ ವಿಶೇಷದ ಅನ್ನಿಸಿಕೆಯಲ್ಲ, ಯಾರೂ ಹೇಳದ ಹೊಸ ಮಾತುಗಳೂ ಅಲ್ಲ. ಆದರೆ ನನ್ನನ್ನು ತಟ್ಟಿದ ಭಾವ ನನ್ನ ಮಟ್ಟಿಗೆ ಹೊಸತು. ಏನು ಆ ಭಾವದ ಅರ್ಥ? ಅಲ್ಲ, ಧ್ವನಿ. ಧ್ವನಿ ಎನ್ನುವ ಮಾತನ್ನು ಜವರಾಯಿ ಬಹಳ ಉಪಯೋಗಿಸುತ್ತಾನೆ. ಮೊದಲಿನಿಂದಲೂ ಅಷ್ಟೇ. ಗಮಕ ಕಲಿತು ಕಾವ್ಯಾಭ್ಯಾಸ ಮಾಡುತ್ತಿದ್ದಾನೆಂಬುದೇ ಒಂದು ಕಾರಣವಲ್ಲ. ಅವನು ಹಾಡುತ್ತಿದ್ದುದಕ್ಕೆ ನಾನು ಅರ್ಥ ಹೇಳುತ್ತಿರಲಿಲ್ಲವೇ? ಕಾವ್ಯದ ಅರ್ಥವನ್ನು ಅವನಿಗಿಂತ ನಾನು ಚೆನ್ನಾಗಿ ವಿವರಿಸುತ್ತಿದ್ದೆ. ಅವನು ಭಾವ ತುಂಬಿ ಹಾಡುತ್ತಿದ್ದ. ಕಾಳು, ಧ್ವನಿ ತಿಳಿದಾಗಲೇ ನಾವು ಯಾವುದನ್ನು ಗ್ರಹಿಸುವುದು. ಅರ್ಥ ತಿಳಿದಾಗ ಏನು ಸಿಕ್ಕಿರುವುದಿಲ್ಲ. ಸಿಕ್ಕಿತೆಂಬ ಭ್ರಮೆಯನ್ನು ಬಿಟ್ಟು ಇನ್ನೂ ಮುಂದೆ ಹೋದರೆ ಭಾವಗ್ರಹಣವಾದಾಗಲೇ ನಮಗೆ ಪೂರ್ತಿ ಸಿಕ್ಕುವುದು ಅವನು ಹೇಳುತ್ತಿದ್ದ. ನನಗೆ ತಿಳಿಯಿತೆಂದು ಭಾವಿಸಿದ್ದೆ. ಆದರೆ ಆ ಆಕಾಶ ಮಧ್ಯದಲ್ಲಿ ನನಗೆ ಇದ್ದಕ್ಕಿದ್ದಂತೆಯೇ ಆದ ಅನುಭವ ಅಲ್ಲ. ನನ್ನೊಳಗೆ ತುಂಬಿಕೊಂಡ ಭಾವ ಏನೆಂಬುದು ನನಗೆ ತಿಳಿಯಲಿಲ್ಲ. ಯಾವುದೋ ಒಂದು ಕ್ಷಣದಲ್ಲಿ ಆರಂಭವಾಗಿ ಮತ್ತೆ ಯಾವುದೋ ಕ್ಷಣದಲ್ಲಿ ಈ ವಾಹನದೊಡನೆ ಪುಸ್ ಎನ್ನುವ ಒಂಟಿ ಪಯಣಿಗ ನಾನು ಎಂಬುದು ಬರೀ ನೇತ್ಯಾತ್ಮಕ ಅರ್ಥ ಮಾತ್ರ. ನನ್ನನ್ನು ತುಂಬಿಕೊಂಡ ಭಾವದ ಸ್ಪಷ್ಟ ರೂಪ ಅದಾಗಿರಲಿಲ್ಲ. ನಾನು ಬೇರೊಂದು ಭಾವದ ವಶನಾಗಿದ್ದುದಂತೂ ಖಂಡಿತ. ಉತ್ಪಾದನಾ ವೆಚ್ಚ, ಸಾಗಣೆ, ಸುಂಕ, ಬಡ್ಡಿ, ಅಂತಾರಾಷ್ಟ್ರದ ಹಣದುಬ್ಬರದ ಲೆಕ್ಕ, ಬೇರೆ ಬೇರೆ ದೇಶಗಳ ಮಾರುಕಟ್ಟೆಯ ಬೆಲೆ, ನಿರೀಕ್ಷಿಸಬಹುದಾದ ಲಾಭಗಳನ್ನೆಲ್ಲ ಎಲೆಕ್ಟ್ರಾನಿಕ್ ಸೂಕ್ಷ್ಮ ಮಾಪಕದಷ್ಟು ನಿಖರವಾಗಿ ವ್ಯತ್ಯಾಸಗಳನ್ನು ಗಮನಿಸಿ ಚೌಕಾಸಿ ಮಾಡುವಲ್ಲಿ ಸಾಣೆಗೆರೆಯನ್ನು ಬಿಟ್ಟರೆ ಮತ್ತೊಬ್ಬರಿಲ್ಲವೆಂದು ಹೆಸರು ಮಾಡಿದ ನನಗೆ ಟೋಕಿಯೋದಲ್ಲಿ ವ್ಯಾಪಾರದ ಮೇಲೆ ಮನಸ್ಸೇ ನಿಲ್ಲಲಾರದಾಗಿ ಜಪಾನಿಯರೊಡನೆ ವ್ಯಾಪಾರ ಮಾಡುವಾಗ ಎಷ್ಟು ದೂರ ಯೋಚಿಸಬೇಕು, ಎಷ್ಟು ಕಷ್ಟವಾಯಿತು. ಲೀಲಾಜಾಲವಾಗಿ ನಾನು 20-30 ವರ್ಷ ನಿರ್ವಹಿಸಿದ್ದ ಕಸುಬನ್ನು ಮಾಡಲು ಉತ್ಸಾಹಹೀನತೆ, ಅಭ್ಯಾಸ ಬಲದಿಂದ ಕರಾರುಗಳ ಪಟ್ಟು ಪ್ರತಿಪಟ್ಟುಗಳ ಮಾತನಾಡುತ್ತಾ ಮುಗುಳ್ನಕ್ಕೂ ಅವರು ಹೇಳಿದುದನ್ನೇ ನಾನು ಬೇರೆ ರೀತಿಯಲ್ಲಿ ಒಪ್ಪುತ್ತಿರುವೆನೆಂದು ತೋರಿಸಿಕೊಳ್ಳುತ್ತಾ ಒಳ ಮನಸ್ಸಿನಲ್ಲಿ ಮಾತ್ರ ಶುದ್ಧ ಶೂನ್ಯ ಭಾವ. ಈ ವ್ಯಾಪಾರದಲ್ಲಿ ಸೋತರೆ ನಷ್ಟವಿಲ್ಲ, ಗೆದ್ದರೆ ಲಾಭವಿಲ್ಲವೆಂಬ ಉಪೇಕ್ಷೆ. ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಕಂಪನಿ ಲಕ್ಷಾಂತರ ಕೋಟಿಯನ್ನು ಮುಟ್ಟುವ ನಷ್ಟವಾಗಿ ನನ್ನ ಹೆಸರಿನ ಗತಿ ಏನು ಎಂಬ ಎಚ್ಚರವು ಜಾಗೃತ ಮನಸ್ಸಿನಲ್ಲಿದ್ದರೂ ಟೋಕಿಯೋದಿಂದ ಲಾಸ್ ಏಂಜಲೀಸಿಗೆ ಹಿಂದಿರುಗುವಾಗಲೂ ವಿಮಾನದ ಕಿಟಕಿಯಾಚೆ ಆಕಾಶಪಥದಲ್ಲಿ ಏಕಾಂಗಿ ಪಯಣಿಗನಿಗೆ ಕಾಣುವ ದೃಶ್ಯವೇ ಕಾಣಿಸಿದರೂ ಅದು ಸೂರ್ಯನ ವಿರುದ್ಧ ಪಯಣ ಮಾಡುತ್ತಿದ್ದರಿಂದ ಅತ್ಯಲ್ಪ ಕಾಲ ಮಾತ್ರವಿತ್ತು. ಆದರೆ ಇಂತಹ ಭಾವ ನೆಲೆ ನಿಲ್ಲಲು ಹೊರಗಿನ ದೃಶ್ಯವು ಪ್ರಚೋದಕವಾಗಿ ದೀರ್ಘಕಾಲ ನಿಲ್ಲಬೇಕೆಂದಿಲ್ಲ. ಭಾವ ಪ್ರಚೋದನೆಗೆ, ಸಂಸ್ಥಾಪನೆಗೆ ಬಾಹ್ಯ ಪ್ರಚೋದನೆ ಇರಲೇಬೇಕೆಂದೇನೂ ಇಲ್ಲ. ಲಾಸ್ ಏಂಜಲೀಸ್ ತಲುಪಿ ತಿರುಗು ಮುರುಗಾದ ಕಾಲಕ್ಕೆ ಶರೀರವನ್ನು ಹೊಂದಿಸಿಕೊಳ್ಳಲು ಹೋಟೆಲ್ ಕೋಣೆಯಲ್ಲಿ ಮತ್ತೆ ಮಾತ್ರೆ ನುಂಗಿ ನಿದ್ದೆ ಬೆರೆಸಿಕೊಂಡು 1 ದಿನದ ವಿಶ್ರಾಂತಿ ಪಡೆದು ಶಿಕಾಗೋ, ನ್ಯೂಯಾರ್ಕ್, ಹೌದು ಈ ಸಲ ಅಮೆರಿಕೆಯಲ್ಲಿ 3 ನಗರಗಳು, ಅಲ್ಲಿಂದ ಲಂಡನ್ ತಲುಪುವ ಹೊತ್ತಿಗೆ ದೈಹಿಕ ಬಳಲಿಕೆ ತುಸು ಕಾಣಿಸಿಕೊಂಡಿತ್ತಲ್ಲ. 12 ಗಂಟೆ ಕಾಲ ವ್ಯತ್ಯಾಸವಾಗುವ ದೂರಕ್ಕೆ ಇಷ್ಟು ಬೇಗ ಹೋಗಿ ಹಿಂದಿರುಗಿ ಮತ್ತೆ ಉಲ್ಟಾ ತಿರುಗಿ ಲಂಡನ್ನಿಗೆ ಬಂದು 60 ವರ್ಷವಾಯಿತಲ್ಲ ನನಗೂ ಎಂದು ಯೋಚಿಸಿದ ಕಾರಣವು ನಿಜವಾದದ್ದಲ್ಲ. ಗ್ಲಾಸ್ಗೋದಲ್ಲಿ ವ್ಯವಹಾರ ಮುಗಿಸಿದ ಮೇಲೆ, ಮಿಸ್ಟರ್ ಸಾಣೆಗೆರೆ, ನಿಮಗೆ ವಿಶ್ರಾಂತಿ ಬೇಕು. ವಾರಾಂತ್ಯಕ್ಕೆ ನಾನು ಗರ್ವಿನ್ಗೆ ಹೋಗುತ್ತೀನಿ. ನೀವು ಬಂದ್ರೆ ನನಗೆ ಸಂತೋಷವಾಗುತ್ತದೆ. ಹ್ಞೂ ಎನ್ನಿ, ಏಜೆಂಟ್ಗೆ ಹೇಳಿ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿಸ್ತೀನಿ ಎಂದು ಮ್ಯಾಕ್ಡೊನಾಲ್ಡ್ ಬಲವಂತ ಮಾಡಿ
ಎಷ್ಟು ದಿನವಾದರೂ ಇಷ್ಟು ಸಲ ಸ್ಕಾಟ್ಲ್ಯಾಂಡ್ಗೆ ಹೋಗಿದ್ದಾಗ ನಾನು ಗರ್ವಿನ್ ನೋಡಿರಲಿಲ್ಲ. ನೋಡುವುದೇನಿದೆ ಅಲ್ಲಿ? ಪಶ್ಚಿಮ ದೇಶಗಳಲ್ಲಿ ಎಲ್ಲ ಸಮುದ್ರ ದಡಗಳನ್ನು ಜನರು ಆಕ್ರಮಿಸಿ ಸಿಮೆಂಟಿನ ರಸ್ತೆ ಮಾಡಿ ಕಟ್ಟೆ ಕಟ್ಟಿ ಕೂರುವ ಆಸನಗಳು, ತಿಂಡಿ ಪಾನೀಯ ಹೋಟೆಲ್ ಅಂಥದೇ ಇನ್ನೊಂದು ಇದು ಎಂದುಕೊಂಡರು ಅವನ ಬಲವಂತಕ್ಕೆ ಒಪ್ಪಿ 2 ಗಂಟೆ ಡ್ರೈವ್ ಅಲ್ಲವೇ, ತುಸು ಕಮ್ಮಿಯೋ. ಹೋಟೆಲ್ ರೂಮಿನಲ್ಲಿ ಚೀಲ ಇಟ್ಟು ಕಾರ್ ಪಾರ್ಕ್ ಮಾಡಿ ಇಬ್ಬರು ನಡೆದು ಸಮುದ್ರ ತೀರಕ್ಕೆ ಹೋಗುತ್ತಿರುವಾಗಲೇ ದೂರದಲ್ಲಿ ಕಾಳಪ್ಪನಿಗೆ ದಪ್ಪವಾಗಿ ಎತ್ತರಕ್ಕೆ ವಿಜೃಂಭಿಸಿ ನಿಂತ ಯಾತರದು ಭಾರಿ ಹೆಬ್ಬಂಡೆ. ದಡದಿಂದ 10-15 ಮೈಲಿ ಒಳಗೆ ಅದೆಷ್ಟು ಆಳದಲ್ಲಿ ಮಯೂರಿದೆಯೋ. ಮೋಡಗಳಿಗೆ ಬೆಸೆದುಕೊಂಡು ಗಂಭೀರವಾಗಿ ಅಲ್ಲ, ಗಭೀರವಾಗಿ ವಿಜೃಂಭಿಸುತ್ತಿರುವ ಯಮಗಪ್ಪು ಬಂಡೆ. ಎಷ್ಟಿರಬಹುದು ಅದರ ಸುತ್ತಳತೆ, ಎತ್ತರ? ನನ್ನಂತೆ ವಯಸ್ಸಾದವರು ಅದನ್ನೇ ನಿರೂಪಿಸುತ್ತಾ ಮೌನವಾಗಿ ಬೆಂಚುಗಳ ಮೇಲೆ ಕೂತು, ನಾನೊಂದು ಬೆಂಚಿನ ಮೇಲೆ ಕೂತು ಅದರಲ್ಲೇ ಮಗ್ನನಾಗಿದ್ದಾಗ ಮ್ಯಾಕ್ಡೊನಾಲ್ಡ್ ಎದ್ದು ಹೋಗಿ 1 ಪಿಂಟ್ ಜಿನ್ ಡಬ್ಬ ತಂದುಕೊಟ್ಟ. ಆ ಹೆಬ್ಬೆಂಡೆ ಹಿಡಿಸಿದೆ ಅಂತ ಕಾಣುತ್ತೆ. ಒಬ್ಬರೇ ನೋಡುತ್ತೀರಿ, ನಾನು ಬರ್ತೀನಿ. ಬೇಕಾದಷ್ಟು ಹೊತ್ತು ಕೂತಿದ್ದು ಹೋಟೆಲಿಗೆ ಬಂದು ನನ್ನ ರೂಮಿಗೆ ಬೆಲ್ ಮಾಡಿ. ತೊಟ್ಟು ಗುಡುಕಿನ ಜಿನ್ ವ್ಯಾಪಿಸಿದಂತೆ ಆ ಯಮಬಂಡೆಯ ಅರ್ಥ ಅಲ್ಲ. ಧ್ವನಿಯು ಸ್ಫುಟವಾಗುತ್ತಾ ಜಿನ್ನನ ಅಮನಿನಲ್ಲಿ ಬಂದ ಧ್ವನಿಯಲ್ಲ ಅದು. ಅದಲ್ಲದೆ ಕೋಕ್ ಕುಡಿದಿದ್ದರೂ, ಕಾಶಿಯಿಂದ ಪ್ಯಾಕ್ ಮಾಡಿಸಿ ತರಿಸಿದ್ದ ಶುದ್ಧ ಗಂಗಾಜಲವನ್ನು ಕುಡಿದಿದ್ದರೂ ಅದರ ಧ್ವನಿ ಅದೇ ಆಗುತ್ತಿತ್ತು. ಧ್ವನಿ ಅಲ್ಲ, ನನ್ನ ಮನಸ್ಸನ್ನು ಆಕ್ರಮಿಸಿದ್ದ ಭಾವಕ್ಕೆ ತಕ್ಕ ರೂಪವಾಗಿತ್ತು ಆ ಯಮಬಂಡೆ. ಕೊನೆ ಇಲ್ಲದ ಆಕಾಶ ವಿಸ್ತಾರದಲ್ಲಿ ಎದ್ರೆಚ್ಚನಾಗಿ ಹುಟ್ಟಿ ಯಾವುದೋ ಗೆರೆಯಲ್ಲಿ ಸಾಗಿ ಗುಳ್ಳೆಯೊಡೆದು ಇಲ್ಲವಾಗುವ ಭಾವದ ಸಾಕಾರ ರೂಪವಾಗಿ ಅರ್ಥ ಹೊಳೆದು ಬಿಟ್ಟಿತ್ತು. ಧ್ವನಿ ಬಿಟ್ಟಿತ್ತು. ಸಾವಿನ ಪ್ರಭು ಶಕ್ತಿಯನ್ನು ಎದುರಿಸುವುದಿರಲಿ, ಅದರ ವಿಜೃಂಭಣೆಯನ್ನು ಅದು ವಾಕ್ಯವಾಗಿ ರೂಪುಗೊಳ್ಳಲೇ ಇಲ್ಲ. ಅದೆಷ್ಟು ಹೊತ್ತು ಒದ್ದಾಡಿದರೂ, ನೋಟು ಬುಕ್ಕು ಪೆನ್ನು ಹಿಡಿದು ಪ್ರಯತ್ನಿಸಿದರೂ ಆ ಬಗೆಗೆ ಸಮರ್ಪಕ ವಾಕ್ಯವನ್ನು ರಚಿಸಲು ಸಾಧ್ಯವಾಗಲಿಲ್ಲ. ಕಪ್ಪು ಹಿನ್ನೆಲೆ, ಕಪ್ಪು ಮೋಡಗಳನ್ನು ತನ್ನ ಮೈಯಿಂದ ಹೊಮ್ಮಿಸುತ್ತಾ ಹಸಿರು ಅಲೆಗಳ ಕೆಳಗೆ ತಿಳಿಯದ ಆಳದಲ್ಲಿ ಸ್ಥಾಪಿಸಿಕೊಂಡ ಆ ಯಮ ಗಂಭೀರ ಬಂಡೆಯು ಬದಲಾಯಿಸಲು ಸಾಧ್ಯವಾಗದ ಸ್ವರೂಪ ಕೊಟ್ಟಿತು ನನ್ನ ಭಾವಕ್ಕೆ. ಸಾವೇ ಜೀವನದ ಅಚಲವಾದ ಧ್ರುವವಾದ ಸತ್ಯ. ಅದನ್ನು ಮೀರಿಸಿದ ವಾಸ್ತವತೆ ಬೇರೊಂದಿಲ್ಲವೆಂಬ ಘನ ಭಾವ. ಸಂಜೆ ತಿರುಗಿ ಮೈ ನಡುಕ ಹುಟ್ಟುವವರೆಗೂ ಅದನ್ನೇ ದಿಟ್ಟಿಸುತ್ತಾ ಕೂತಿದ್ದು ಎದ್ದು ಹೋಟೆಲಿಗೆ ಬಂದರು. ಕಣ್ಣಿನಲ್ಲಿ ಅದೇ ದೃಶ್ಯ. ಜೊತೆಯಲ್ಲಿ ಊಟ ಮಾಡುವಾಗ ಮ್ಯಾಕ್ಡೊನಾಲ್ಡ್ ಕೇಳಿದ, ಅಷ್ಟೊಂದು ಮಗ್ನರಾಗಿ ನೋಡುತ್ತಿದ್ದೀರಲ್ಲ ಆ ಹೆಬ್ಬಂಡೆ, ಏನು ಕಂಡಿತು ಅದರಲ್ಲಿ? ನೀವು ಹಿಂದೆ ನೋಡಿದ್ದೀರಿ, ಹಲವು ಸಲ ನೋಡಿರಬಹುದು. ನಿಮಗೆ ಹೇಗೆ ಕಾಣಿಸುತ್ತೆ? ನನಗೆ ನಿಮ್ಮ ದೇಶದ ಗುಡಿಗಳಲ್ಲಿ ಪೂಜೆ ಮಾಡುತ್ತೀರಲ್ಲ, ಲಿಂಗ, ಪ್ಯಾಲೆಸ್ ಅಂತ ಬೃಹದಾಕಾರದ ಪ್ಯಾಲೆಸ್ನಂತೆ ಕಾಣುತ್ತದೆ ನನಗೆ. ಇದನ್ನು ನೋಡುವ ಮೊದಲು ನಾನು ನಿಮ್ಮ ದೇಶ ನೋಡಿದ್ದೆ. ಪ್ಯಾಲೆಸ್ ರೂಪದ ಶಿಲ್ಪ, ಅದರ ಪೂಜೆಗಳನ್ನು ನೋಡಿ ತಲೆದೂಗಿದ್ದೆ. ಇಂಥ ದೊಡ್ಡ ಲಿಂಗ ಪ್ರಕೃತಿಯೇ ಸೃಷ್ಟಿಸಿ ನೀರಿನೊಳಗಿಂದ ನಿಗುರಿ ನಿಂತು ವಿಜೃಂಭಿಸುವ ಲಿಂಗ ಪ್ರಪಂಚದಲ್ಲಿ ಮತ್ತೆಲ್ಲೂ ಇರಲಾರದು. ನಿಮ್ಮವರು ಇದಕ್ಕೆ ಹೂವು ಊದುಗಡ್ಡಿಗಳಿಂದ ಪೂಜೆ ಮಾಡಬೇಕು. ಗರ್ವಿನ್ನನ್ನು ಬನರಾಸಿಗಿಂತ ಹೆಚ್ಚು ಪುಣ್ಯಕ್ಷೇತ್ರ ಮಾಡಬೇಕು. ಇದು ಸ್ಕಾಟ್ಲ್ಯಾಂಡ್. ಸ್ಕಾಚ್ ವಿಸ್ಕಿಯ ವೇಗ ಹೆಚ್ಚು ಇರಬಹುದು, ಆದರೆ ನಾನು ಯೌವನದ ಕೊಬ್ಬಿನ ಹುಡುಗನಲ್ಲ, ನಿಮ್ಮಷ್ಟೇ ವಯಸ್ಸಿನವನು. ಹೋಗಲಿ, ನಿಮಗೆ ಹೇಗೆ ಕಾಣುತ್ತದೆ ಹೇಳಿ? ನನಗೆ ಆಶ್ಚರ್ಯವಾಯಿತು. ನನಗೆ ಮೃತ್ಯುವಿನ ಸಾಕಾರವಾಗಿ, ಅನಿವಾರ್ಯವಾಗಿ ಅತಿಕ್ರಮಿಸಲು ಅಸಾಧ್ಯವಾದ ಜೀವಕುಲದ ಬಗ್ಗೆ ದೈತ್ಯ ನಿರ್ಲಕ್ಷ್ಯವನ್ನು ಸೂಸುವ ನಿರ್ಜೀವತೆಯ ಬಿಂಬವಾದ ಈ ಹೆಬ್ಬಂಡೆಯು ಮ್ಯಾಕನಿಗೆ ಹುಟ್ಟಿನ ಮೂಲವಾಗಿ ಜೀವಕುಲದ ಸಾತತ್ಯವನ್ನೇ ತನ್ನ ಕ್ರಿಯೆಯಾಗಿಸಿಕೊಂಡ ಜೀವತೆಯ ಉಪಾದಾನ ಕಾರಣವಾದ ಲಿಂಗವಾಗಿ ಕಾಣುವುದು ಹೇಗೆ ಎಂಬ ಪ್ರಶ್ನೆ ಗೊಂದಲ ಹುಟ್ಟಿಸಿತು. ಕಡಲ ಕಿನಾರೆಯ ಉದ್ದಕ್ಕೂ ಕೂತು ನನ್ನಂತೆಯೇ ನಿರೂಪಿಸುತ್ತಿದ್ದ ಅಷ್ಟೊಂದು ಜನರಿಗದು ಹೇಗೆ ಕಂಡಿರಬಹುದು? ನಾಳೆ 8-10 ಜನರನ್ನಾದರೂ ಕೇಳಲೆ ಎಂಬ ಕುತೂಹಲ ಹುಟ್ಟಿದರೂ ಇಡೀ ನಾಳೆಯೆಲ್ಲ ಅದನ್ನು ನೋಡುತ್ತಲೇ ಕೂತಿದ್ದೆ. ಮೆಂಕ್ ಬೋಟಿಂಗಿಗೆ ಹೋದ. ತಮ್ಮ ಪಾಡಿಗೆ ಇರಬಯಸುವವರ ಏಕಾಂತವನ್ನು ಅತಿಕ್ರಮಿಸದಿರುವುದು ಆ ಜನರ ಶಿಷ್ಟತೆ. ನಾಳೆಯೂ ಅದು ನನಗೆ ಮೊದಲಿನಂತೆಯೇ ಕಂಡಿತು. ಆ ಸಂಜೆ ಅಲ್ಲಿಂದ ಹೊರಡುವ ಮುನ್ನ ಮೇಕ್ 2 ಸಲ ಎಬ್ಬಿಸಿದರೂ ಅದನ್ನೇ ನೋಡುತ್ತಾ ಕೂಡುವ ಆಸೆ. ನೀನು ಹೋಗು, ನಾನು ಕೋಚಿನಲ್ಲೋ ಮತ್ತೆ ಹೇಗೋ ಬಂದು ಸೇರುತ್ತೇನೆ ಎನ್ನಬೇಕು ಎನ್ನುವಷ್ಟು ಸೆಳೆತ. ಜೊತೆಯಲ್ಲಿ ಅವನ ಅತಿಥಿಯಾಗಿ ಬಂದ ಮೇಲೆ ಹಾಗೆನ್ನುವುದು ಶಿಷ್ಟತೆಯಲ್ಲ ಎಂಬ ಅರಿವಾಗಿ ಗ್ಲಾಸ್ಗೋಗೆ ಹೋಗಿ ಹೋಟೆಲ್ ಕೋಣೆಯಲ್ಲಿ ಮಲಗಿದಾಗ ನಿದ್ದೆಯಲ್ಲಿ ಅದರದೇ ಸ್ವಪ್ನ. ಆದರೆ ಸ್ವಪ್ನದಲ್ಲಿ ಕಾಣಿಸಿಕೊಂಡದ್ದು ವಾಸ್ತವ ಹೆಬ್ಬಂಡೆಯ ತದ್ವತ್ ಚಿತ್ರವಲ್ಲ. ವಾಸ್ತವ ಹೆಬ್ಬಂಡೆ ಯಮಗಪ್ಪಾದರೂ ಅದನ್ನು ನೋಡಲು ಬೆಳಕು ಬೇಕೇ ಬೇಕು. ಅದರ ಸೊಂಟದಲ್ಲಿ ಹರಡಿರುವ ಸಮುದ್ರದ ಅಲೆಗಳ ಬಣ್ಣ ಹಸಿರುಗಪ್ಪು, ಕರಗಿ ಬೆರೆಯುತ್ತ ಚಲಿಸುವ ಮೋಡದ ಕಪ್ಪು ಛಾಯೆ ಬೇರೆಯದೆ.
ಆದರೆ ಸ್ವಪ್ನದಲ್ಲಿ ಕಂಡದ್ದು ಬೇರೆಲ್ಲ ಬಣ್ಣಗಳನ್ನು ಶೋಧಿಸಿ ತೆಗೆದು ಕಪ್ಪಂದನ್ನೇ ಬಟ್ಟಿಗಿಳಿಸಿದಂಥ ಬಣ್ಣ. ನನ್ನೊಳಗಿದ್ದ ಭಾವದ ಯಥಾರ್ಥ ಅಭಿವ್ಯಕ್ತಿಯ ಚಿತ್ರ ಅದೇ. ನಿರ್ಜೀವ, ನಿರ್ದಾಕ್ಷಿಣ್ಯ, ನಿರ್ದಯ, ಕ್ರೂರಾತೀತ ವಿಜೃಂಭಣೆ. ಚೂಪು ಅಲಗಿನ ಕತ್ತಿಯನ್ನು ಮೇಲೆತ್ತಿರುವ ಕೊಲೆಗಡುಕನ ಮುಖದಲ್ಲಿ ಕ್ರೌರ್ಯವಿರಬಹುದು, ಆದರೂ ಅದು ಮಾನವೀಯ. ಮನುಷ್ಯನಿಲ್ಲದೆ, ಜೀವವಿಲ್ಲದೆ ಕ್ರೌರ್ಯ ಉಂಟೆ, ಆದರೆ ಅದು ಕ್ರೌರ್ಯಾತೀತ. ಜೀವವನ್ನು ನುಂಗಿ ಹಾಕುವ ಉಜ್ಜುಗಿಸುವಿಕೆಯಿದ್ದರೂ ನಿನ್ನನ್ನು ಕೊಂದು ನನಗೇನಾಗಬೇಕೆಂಬ ಉಪೇಕ್ಷೆ. ನನಗೆ ಹೆದರಿಕೆಯಾಗಲಿಲ್ಲ, ಕನವರಿಕೆಯಾಗಿ ಕಿರಿಚಿಕೊಳ್ಳಲಿಲ್ಲ, ನಿದ್ರಾಭಂಗವೂ ಆಗಲಿಲ್ಲ. ಯಾವುದೋ ತಂತುವಿನಲ್ಲಿ ನಾನು ಅದಕ್ಕಿಂತ ಭಿನ್ನವಲ್ಲವೆಂಬ ಭಾವ. ಇಲ್ಲದಿದ್ದರೆ ಭಯವಾಗಿ ಕನವರಿಸಿ ಎಚ್ಚರವಾಗಬೇಕಿತ್ತಲ್ಲ. ಚಿಕ್ಕ ಹುಡುಗನಲ್ಲಿ ಇಂಥ ಸ್ವಪ್ನ ಎಷ್ಟು ಬಾರಿ ಆಗಿಲ್ಲ. ಕಮ್ಮಾರನ ಕೊಲುಮೆಗೆ ಉಸಿರು ಹೊಡೆಯುವ ಕಪ್ಪು ಬಣ್ಣದ ಭಾರಿ ದೊಡ್ಡ ತಿದಿಯು ನನ್ನನ್ನು ಒಳಹಾಕಿಕೊಳ್ಳಲು ಬಾಯಿ ತೆರೆದು ಸಮೀಪಿಸುವಂತ ದೃಶ್ಯ ಕಾಣಿಸಿಕೊಂಡಿತು. ಅದು ಹತ್ತಿರ ಬರುತ್ತಾ ನನ್ನ ಕೈಕಾಲು ನಡುಗಿ ಮೈ ಬೆವೆತು ಕಿಟ್ಟನೆ ಕಿರಿಚಿಕೊಳ್ಳಲು ಉಸಿರು ಬಾರದೆ ನನ್ನ ಉಸಿರನ್ನೆಲ್ಲ ಆ ತಿದಿಯೇ ಎಳೆದುಕೊಂಡಿರುವಂತಾಗಿ, ಆದರೂ ಎಚ್ಚರವಾಗಿ ಸ್ವಪ್ನ ಒಡೆದು ಬಿಡುಗಡೆಯಾಗುತ್ತಿತ್ತು. ನಂತರ ಇದೇ ಸ್ವಪ್ನ ಹಲವು ಬಾರಿ ಮರುಕಳಿಸಿದ ನಂತರ ತಿದಿಯು ಕಾಣಿಸಿಕೊಳ್ಳುವುದೇ ತಡ. ಇದು ಸ್ವಪ್ನ, ಭಯಪಡಬೇಕಾಗಿಲ್ಲ, ಎಚ್ಚರವಾಗಿ ಬಿಟ್ಟರೆ ಅದು ಸುಳ್ಳಾಗುತ್ತದೆಂಬ ಅರಿವು ಜೊತೆಯಲ್ಲಿ ಹುಟ್ಟಿ ಭಯಾನಕತೆಯನ್ನು ಹದ್ದು ಬಸ್ತಿನಲ್ಲಿಡುತ್ತಿದ್ದೆ. ಆದರೆ ಈಗ ಭಯವೂ ಇಲ್ಲ. ರಾತ್ರಿ ಎಲ್ಲ ಇದೇ ಸ್ವಪ್ನ ಹೆಪ್ಪುಗಟ್ಟಿ ನಿಂತಿತ್ತೇನೋ ಎಂಬಷ್ಟು ನಿರಂತರವಾಗಿ ಬೆಳಿಗ್ಗೆ ಎಚ್ಚರವಾಗಿ ಮುಖ ತೊಳೆದು ಸೂಟು ಹಾಕಿ ಹೊರಗೆ ಬಂದು ಬೀದಿಯ ಕಾರುಗಳ ಸಾಲು ಓಟ ನೋಡಿದರೂ ರಾತ್ರಿ ಕಂಡದ್ದು ಸ್ವಪ್ನವಲ್ಲ, ನಿಜ. ಈಗ ಬೇಕಾದರೂ ರಸ್ತೆ ಬದಿಯಲ್ಲಿ ಕಣ್ಣು ಮುಚ್ಚಿ ನಿಂತರೆ ಅದನ್ನು ನೋಡಬಲ್ಲೆ, ಅಥವಾ ಕಣ್ಣು ಬಿಟ್ಟಿದ್ದರೂ ಅದರ ವಾಸ್ತವ ಹಿನ್ನೆಲೆಯಲ್ಲಿ ಈ ಕಾರುಗಳು, ಮೇಲಂತಸ್ತಿನ ಕಟ್ಟಡಗಳು, ಅವುಗಳ ಮೇಲಿನ ಆಕಾಶ ನೀಲಿಗಳನ್ನು ನೋಡಬಹುದೆಂಬಷ್ಟು ನಿಜವಾಗಿತ್ತು. ಆ ಮಧ್ಯಾಹ್ನ ಟ್ರೇನಿನಲ್ಲಿ ಕೂತು ಲಂಡನಿಗೆ ಬರುವಾಗ ಇದ್ದಕ್ಕಿದ್ದಂತೆ ಬಳಲಿಕೆ, ನೆಟ್ಟಗೆ ಕೂರುವಷ್ಟು ತ್ರಾಣವಿಲ್ಲದ ದೈಹಿಕ ಬಳಲಿಕೆ, ಕಿಟಕಿಯಾಚೆ ಆಗಾಗ ಗೋಚರಿಸುತ್ತಿದ್ದ ಬೋರ್ಡುಗಳನ್ನು ಗ್ರಹಿಸಲಾರದಷ್ಟು ಮಾನಸಿಕ ಬಳಲಿಕೆ. 2 ದಿನ ಸಮುದ್ರ ದಡದ ವಿಶ್ರಾಂತಿಯ ನಂತರ ಹೀಗಾದದ್ದು ಆಶ್ಚರ್ಯ. ನನಗೆ ಮೈಸರಿ ಇಲ್ಲ. ಪೋಲಾನ್ ಮತ್ತು ರೋಮ್ಗಳಿಗೆ ಹೋಗಲಾರೆನೆಂದು ಮುಂಬಯಿಯ MD ಸಂಗಡ ಮಾತನಾಡಿದ್ದಕ್ಕೆ, ಮಿಸ್ಟರ್ ಸಾಣೆಗೆರೆ, ಈ ಸಲದ ನಿಮ್ಮ ಪ್ರವಾಸ ತುಂಬಾ ಫಲಪ್ರದವಾಗಿದೆ. ಈ 2 ಸ್ಥಳಗಳನ್ನು ಹೇಗಾದರೂ ಕವರ್ ಮಾಡಿ ಅಲ್ಲಿಂದ ಬಂದ ತಕ್ಷಣ ನೇರವಾಗಿ ನರ್ಸಿಂಗ್ ಹೋಮಿಗೆ ಸೇರುವಿರಂತೆ, ಸಂಪೂರ್ಣ ವಿಶ್ರಾಂತಿಗಾಗಿ. ಅವರು ಮಗ್ಗಲು ಬದಲಾಯಿಸಿದರು. ಇವತ್ತು ಬೆಳಗಿನ ಜಾವದ ತನಕ ನಿದ್ದೆ ಬರುವುದಿಲ್ಲ ಎಂದು ಖಾತರಿಯಾಯಿತು. ಅಂಗಾತವಾದರು. ನಕ್ಷತ್ರಗಳ ಹೊಳಪು ಜಾಸ್ತಿ ಆಗಿತ್ತು. ಮುಚ್ಚಿದ್ದ ಕಣ್ಣುಗಳನ್ನು ತಕ್ಷಣ ತೆರೆದದ್ದಕ್ಕೋ ಅಥವಾ ಭೂಮಿಯ ಈ ಭಾಗದಲ್ಲಿ ಕತ್ತಲು ಸಂಪೂರ್ಣವಾಗಿರುವುದಕ್ಕೂ ಎಂದುಕೊಳ್ಳುವಾಗ ಮನುಷ್ಯನ ಕಣ್ಣಿನ ಶಕ್ತಿಯ ಮಾನದಿಂದ ವಿಶ್ವದಲ್ಲಿ ಕತ್ತಲಿನ ಪ್ರದೇಶ ಹೆಚ್ಚೋ ಬೆಳಕಿನ ಪ್ರದೇಶ ಹೆಚ್ಚೋ ಎಂಬ ಪ್ರಶ್ನೆ ಹುಟ್ಟಿತು. ಅಳತೆ ಮಾಡಿ ಉತ್ತರ ದೊರಕಿಸಿಕೊಳ್ಳಬಹುದಾದ ಪ್ರಶ್ನೆ. ರಾಮುವನ್ನು ಕೇಳಬೇಕು ಅಥವಾ ಹೈದರಾಬಾದಿನ ಪ್ರೊಫೆಸರನ್ನು ಎಂದುಕೊಳ್ಳುವಾಗ ಆಕಳಿಕೆ ಬಂತು. ಈಗ ನಿದ್ರೆ ಹತ್ತಿದ್ದರೂ ಹತ್ತಬಹುದು, ಒಳಗೆ ಹೋಗಿ ಮಲಗಿದರೆ 8 ಗಂಟೆಯ ತನಕ ನಿದ್ರಿಸಬಹುದು ಎನ್ನಿಸಿ ಎದ್ದು ಕುಳಿತರು. ಹಾಸಿಗೆ ಸುತ್ತಿಕೊಂಡು ಹೋಗಿ ಕೋಣೆಯ ಬೀಗ ತೆಗೆದು ಒಳಗೆ ಹಾಸಿಕೊಂಡರು. ಕಿಟಕಿಗಳಿಗೆ ದಪ್ಪನೆ ಪರದೆ ಹಾಕಿ ಹವಾನಿಯಂತ್ರಕವನ್ನು ಚಾಲು ಮಾಡಿ ಬಾಗಿಲಿಗೆ ಬೋಲ್ಟ್ ಹಾಕಿ ಕಂಬಳಿ ಹೊದ್ದು ಮಲಗಿದರು. ಆದರೆ ನಿದ್ರೆ ಹಾರಿ ಹೋಗಿತ್ತು. ಮನಸ್ಸು ಒಂದು ತೆರೆದ ಕತೆ ಪುಸ್ತಕವು ಶುರು ಮಾಡಿದರೆ ನಿಲ್ಲಿಸಲಾರದಂತ ಚಟ ಅದಕ್ಕೂ ಎಂದುಕೊಳ್ಳುವಾಗ ಸಿಂಫಾನಿ ನರ್ಸಿಂಗ್ ಹೋಮಿನ ನೆನಪು ಬಂತು. ಬೊಂಬಾಯಿಯ ನಿತ್ಯ ಶೆಕೆಯಲ್ಲಿ ಹವಾನಿಯಂತ್ರಕ ಉಪಯೋಗಿಸದಿರುವುದು ಅರ್ಥವಿಲ್ಲದ ಸರಳತೆ. ಹವಾನಿಯಂತ್ರಿತ ವಾರ್ಡ್ ರೂಮಿನಲ್ಲಿ ಒಟ್ಟು ಎಷ್ಟು 35 ದಿನವಲ್ಲವೇ ಇದ್ದದ್ದು. ರೋಮಿನಿಂದ ಹೊರಟು ಬೊಂಬೈಗೆ ತಲುಪುವುದು ಯಾವತ್ತೂ ಅಪರಾತ್ರಿ. ಸುಂಕದ ಕಟ್ಟೆ ದಾಟುವ ಹೊತ್ತಿಗೆ ಇನ್ನಷ್ಟು ಬಳಲಿಕೆ. ನೇರವಾಗಿ ಕಂಪನಿಯ ಅತಿಥಿ ಗೃಹಕ್ಕೆ ಹೋಗಿ ಮಲಗಿದರೆ ಬದಲಾಗುವ ಕಾಲಕ್ಕೆ ಹೊಂದಿಕೊಳ್ಳಲಾರದ ಶರೀರಕ್ಕೆ ನಿದ್ದೆ ಬರದೆ ಒದ್ದಾಡಿ ಬೆಳಿಗ್ಗೆ MD GM ಇಬ್ಬರು ಬಂದರಲ್ಲ ಅತಿಥಿ ಗೃಹಕ್ಕೆ. ಮಿಸ್ಟರ್ ಸಾಣೆಗೆರೆ, ನಿಮ್ಮನ್ನು ನೋಡಿದರೆ ತೊಂದರೆ ಕೊಡಲು ಮನಸ್ಸಾಗುವುದಿಲ್ಲ. ನಿಮ್ಮ ಬಿಸಿನೆಸ್ ವರದಿಯನ್ನೇನೋ ಅಂಚೆಯಲ್ಲಿ ಕಳಿಸುತ್ತಿದ್ದಿರಿ, ಫೋನಿನಲ್ಲೂ ಹೇಳುತ್ತಿದ್ದಿರಿ. ಆದರೆ ತಕ್ಷಣ ಕೆಲವು ನಿರ್ಧಾರ ಕೈಗೊಳ್ಳಬೇಕಾಗಿದೆ. ನಮ್ಮ ಸ್ಪೆಸಿಫಿಕ್ ಪ್ರಶ್ನೆಗಳಿಗೆ ನಿಮ್ಮ ಸೂಕ್ಷ್ಮವಾದ ತೂಕ ಮಾಡಿದ ಅಭಿಪ್ರಾಯ ಕೊಡಬೇಕು. 2 ಗಂಟೆ ಒಂದೇ ಸವನೆ ಮಾತನಾಡಿಸಿ ಇನ್ನಷ್ಟು ದಣಿಸಿದ ಮೇಲೆ, ಥ್ಯಾಂಕ್ ಯು, ನೀವೊಬ್ಬ ವಂಡರ್ಫುಲ್ ನೆಗೋಷಿಯೇಟರ್. ನಾನು ಈ ತಕ್ಷಣ ನರ್ಸಿಂಗ್ ಹೋಮಿಗೆ ಮಾತನಾಡುತ್ತೇನೆ, ನಾನೇ ಖುದ್ದು ಎಂದು ನಮ್ಮ ಚರ್ಚೆಯನ್ನು ವಿವರವಾಗಿ ಟಿಪ್ಪಣಿ ಮಾಡಿಕೊಳ್ಳುತ್ತಿದ್ದ PAಗೆ ಸಂಜ್ಞೆ ಮಾಡಿ ಅವನು ಲೈನ್ ದೊರಕಿಸಿದ ಮೇಲೆ, ಹಲೋ ಡಾಕ್ಟರ್ ಸಿಂಫಾನಿ, ನೀವೇ ಸಿಕ್ಕಿದ್ದೀರಾ? ಫೈನ್. ನಮ್ಮ ಕಂಪನಿಯ ವೆರಿ ಹೈ ಫಂಕ್ಷನರಿ VIP ಮಿಸ್ಟರ್ ಸಾಣೆಗೆರೆ ತುಂಬಾ ಕಷ್ಟದ ಫಾರಿನ್ ಟೂರ್ ಮುಗಿಸಿ ಬಂದು ಬಳಲಿದ್ದಾರೆ. ತಕ್ಷಣ ಅಡ್ಮಿಟ್ ಮಾಡಿಕೊಳ್ಳಿ. ಆಲ್ ಫಸ್ಟ್ ಕ್ಲಾಸ್ ಟ್ರೀಟ್ಮೆಂಟ್, ಆಹಾರ, ವಿಶ್ರಾಂತಿ ಎಲ್ಲ ನಿಮ್ಮ ಜವಾಬ್ದಾರಿ.
ಬಿಲ್ ಕಂಪನಿ ಹೆಸರಿಗೆ ಕಳಿಸಿ. ಏನಂದ್ರಿ? ಆಂಬ್ಯುಲೆನ್ಸ್ ಏನು ಬೇಡ, ಕಾರಿನಲ್ಲೇ ಕಳಿಸ್ತೀನಿ. ಎಸ್ ಮಿಸ್ಟರ್ ಸಾಣಗೆರೆ ಅಂತ. ದೊಡ್ಡ ಏರ್ ಕಂಡೀಷನ್ ರೂಮ್, ಗೆಟ್ ಎ ಫುಲ್ ಟೈಮ್ ನರ್ಸ್. ಬಾಯ್. MD MRCP ಮತ್ತೆ ಎಂತೆಂಥದೋ ಸದಸ್ಯತ್ವದ ಸಿಂಫಾನಿಗೆ ನನಗಿರುವ ಕಾಯಿಲೆ ಅಲ್ಲ, ನನಗಾಗಿರೋದು ಕಾಯಿಲೆ ಅಲ್ಲ, ವ್ಯತ್ಯಾಸ ಪೂರ್ತಿ ಅರ್ಥವಾಗಿಲ್ಲ ಅಂತ ನನಗೆ ತಿಳಿಯುತ್ತಲ್ಲ. ಬೇರೆ ಯಾವ ಕಾಯಿಲೆಯೂ ಇಲ್ಲ. ಫೆಟಿಗ್, ಬಳಲಿಕೆ, ರಕ್ತದ ಒತ್ತಡ, ಸಾಲದಕ್ಕೆ ತಲೆ ತಿರುಗು. ಆತ್ಮೀಯ ಕಂಪನಿ ಇದ್ದರೆ ಮಿಸ್ಟರ್ ಸಾಣಗೆರೆ, ನಾನು ಬರೀ ವೈದ್ಯ ಅಲ್ಲ, ಮನೋರೋಗ ತಜ್ಞ ಕೂಡ. ನೀವು ಮದುವೆಯಾಗಿ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಅಂತ ಇದ್ರೆ, ಐ ಮೀನ್ ಎಮೋಷನಲ್ ಕಂಪ್ಯಾನಿಯನ್ಶಿಪ್ ಇದ್ರೆ ಹೀಗಾಗ್ತಿರ್ಲಿಲ್ವೇನು? ಬಟ್ ಡಾಕ್ಟರ್, ಈ ವಯಸ್ಸಿನಲ್ಲಿ ಮದುವೆಯಾಗು ಅಂತ ನನಗೆ ನೀವು ಹೇಳಲಾರಿರಿ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು ಶಾಮಕ ಗುಳಿಗೆ, 2 ಹೊತ್ತು ವಿಟಮಿನ್ ಮಾತ್ರೆ, ಸದಾ ನಿದ್ರೆ, ನಡುವೆ ಮಬ್ಬು ಸುಸ್ತು, ಚಮಚದ ಆಹಾರ. ನಾನಿರುವುದು ಬೊಂಬಾಯಿಯೋ ಅಮೆರಿಕೆಯೋ, ನರ್ಸಿನ ಮುಖಬಂಡದಿಂದ ಅದು ಇಂಡಿಯಾವೆಂಬ ಸ್ಪಷ್ಟ ಅರಿವು. ಶಾಮಕ ಗುಳಿಗೆ ರಾತ್ರಿ ಮಾತ್ರ ಸಾಕೆಂದ ಮೇಲೆ ಹಗಲೆಲ್ಲ ಎಚ್ಚರ, ಅರೆ ಎಚ್ಚರ, ಹವಾನಿಯಂತ್ರಿತ ಕೋಣೆಯಲ್ಲಿ ಮಲಗಿ ಅಥವಾ ಆರಾಮ ಕುರ್ಚಿಯಲ್ಲೋ ಒರಗಿ ಕಾಲ ನಿಂತು ಹೋದಂತ ಏಕಸಮವಾದ ಹವೆ, ಮಬ್ಬು, ಬೆಳಕು, ಮಾಡಲು ಕೆಲಸವಿಲ್ಲದೆ ಕಸೂತಿ ಹಾಕುತ್ತಾ ಮೂಲೆಯಲ್ಲಿ ನಿಶ್ಶಬ್ದವಾಗಿ ಆಕಳಿಸುವ ನರ್ಸು. ಆಗಲ್ಲವೇ ನಾನು ಒಂಟಿ ಎಂಬ ಭಾವನೆ ಮತ್ತೆ ಅಖಂಡವಾಗಿ ಮರುಕಳಿಸಿದ್ದು. ಕಂಪನಿಗೆ ಬಿಲ್ ಕಳಿಸುವಂತೆ ಹೇಳಿದ್ದರಿಂದ MDಯ ಜವಾಬ್ದಾರಿ ಮುಗಿದಿತ್ತು. ಇತರ ಸ್ನೇಹಿತರಿಗಾದರೂ ಫೋನ್ ಮಾಡಿ ಕರೆಸಿ, ಯಾರ್ಯಾರು ಸ್ನೇಹಿತರೆಂದರೆ ಒಂದೊಂದಾಗಿ ಒಬ್ಬೊಬ್ಬರನ್ನಾಗಿ ಜ್ಞಾಪಿಸಿಕೊಂಡು, ಎಲ್ಲ ಬಿಸಿನೆಸ್ ವಲಯದವರು, ಎಲ್ಲರೂ ಬ್ಯುಸಿ. ಬಂದು ಹಲೋ, ವಿಶ್ ಯು ಸ್ಪೀಡಿ ರಿಕವರಿ ಅಂತ ಹೇಳಿ ಹೋಗ್ತಾರೆ. ಬೇಡ ಎನ್ನಿಸಿತಲ್ಲ. ಲಾಸ್ ಏಂಜಲೀಸ್ನಿಂದ ಟೋಕಿಯೋಗೆ ಹೋಗುವಾಗ ಅನ್ನಿಸಿದ ಒಂಟಿ ಭಾವ ಬೇರೆ, ಇಲ್ಲಿ ಆಗುತ್ತಿರುವ ಒಂಟಿ ಭಾವವೇ ಬೇರೆ. ಇದು ಆತ್ಮೀಯರಿಗಾಗಿ ಬಯಸುವ ಒಂಟಿ ಭಾವವೇ. ಸಿಂಫಾನಿ ನನ್ನ ಮನಸ್ಸಿನಲ್ಲಿ ಈ ಸೂಚನೆಯ ಬೀಜವನ್ನಿಟ್ಟಿದ್ದರಿಂದ ಈ ಭಾವ ಬೆಳೆಯಿತೆ. ನನಗೆ ನಿಜವಾಗಿ ಒಂಟಿ ಎಂಬ ಭಾವನೆ ಹುಟ್ಟಿದ ಕ್ಷಣ ಯಾವುದು? ಮೂಲೆಯಲ್ಲಿ ಕಸೂತಿ ಹಾಕುತ್ತಾ ಕುಳಿತ ನರ್ಸು ಆಕಳಿಸಿದಾಗಲೇ ಎಂದು ನೆನಪಿನ ಒಂದು ಕಿಂಡಿ ತೆರೆದುಕೊಂಡರೂ ಅದಕ್ಕಿಂತ ಹಿಂದಿನ ಯಾವುದೋ ಒಂದು ಸ್ಥಿತಿಯಲ್ಲಿ ಕವರಿದ ಒಂಟಿತನದ ಭಾವ ಅವಳು ಆಕಳಿಸಿದಾಗ ಪ್ರಜ್ಞೆಗೆ ಕಂಡಿರಬಹುದು ಎಂದುಕೊಂಡಾಗ ಆ ಭಾವದ ಸ್ಥಿತಿಯ ಜ್ಞಾಪಕ ಬಿಚ್ಚಿಕೊಂಡಿತು. ಅದುವರೆಗೆ ಅಂತ ಕಾಯಿಲೆ ಮಲಗಿಯೇ ಇರಲಿಲ್ಲ. ಶೌಚಕ್ಕೆ ಇನ್ನೊಬ್ಬರು ಕೈ ಹಿಡಿದು ಕರೆದೊಯ್ಯುವ ಅಥವಾ ಬೆಡ್ ಪ್ಯಾನ್ ತೆಗೆದುಕೊಳ್ಳುವಂಥದ್ದು ಮೊಟ್ಟ ಮೊದಲ ಬಾರಿಗೆ. ಆ ನರ್ಸ್, ಏನವಳ ಹೆಸರು? ಸಿಸ್ಟರ್ ಮೋನಿಕಾ, ಕೇರಳದವಳು. ಅದನ್ನು ಮಾಡಿಸಲು ಬಂದಾಗ ಜೀವ ಹಿಂಡುವಂತಾಗಿ ರೋಗಿಯ ನಾಚಿಕೆ ಸಂಕೋಚಗಳನ್ನು ಮೀರಿ ನಿಂತ ಅವಳು ಕಾಯಿಲೆಯಲ್ಲಿ ಅವೆಲ್ಲ ಇಲ್ಲ ಎಂದು ಯಾಂತ್ರಿಕವಾಗಿ ಕೈ ಹಾಕಿದಾಗ ಉಳಿದ ಎಲ್ಲ ನಿಸ್ಸಹಾಯಕತೆಗಿಂತ ನಮ್ಮ ಮರ್ಯಾದಾ ಸ್ಥಾನವನ್ನು ಇನ್ನೊಬ್ಬರೆದುರಿಗೆ ಬಯಲು ಮಾಡಿಕೊಂಡು ವಿಸರ್ಜನೆಯಲ್ಲಿ ತೊಡಗುವ ನಿಸ್ಸಹಾಯಕತೆ, ಅದು ಶುಶ್ರೂಷೆ ಮಾಡುವವರು ಹೆಂಗಸಾಗಿದ್ದರೆ ಎಂತಹ ತೇಜೋವಧೆ. ನಿಸ್ಸಹಾಯಕತೆಯಲ್ಲದೆ ಒಂಟಿತನವೂ ಸಹ್ಯವೇ, ನಿಸ್ಸಹಾಯಕತೆ ಇಲ್ಲದ ಒಂಟಿತನವೂ ಸಹ್ಯವೇ. ಲೈಂಗಿಕ ಹುಮ್ಮಸ್ಸಿನಲ್ಲಿ ಆಗುವ ಬೆತ್ತಲೆಯಲ್ಲಿ ಒಂಟಿತನವಿಲ್ಲ, ನಿಸ್ಸಹಾಯಕತೆಯೂ ಇಲ್ಲ. ಆದರೆ ನನ್ನ ಜೀವನದಲ್ಲೇ ಮೊಟ್ಟ ಮೊದಲು ಈ 61ನೆಯ ವರ್ಷದಲ್ಲಿ ಆ ನರ್ಸಿನೆದುರಿಗೆ ಆದ ಕುಸಿತ ಎಂತಹ ತೀವ್ರ ಒಂಟಿತನವನ್ನು ಹುಟ್ಟಿಸಿಬಿಟ್ಟಿತು. ಗೋಪಾಲಕೃಷ್ಣನಲ್ಲವೇ ಅಂದದ್ದು. ಹೆಂಡತಿ ಸತ್ತಾಗ ಸಮಾಧಾನ ಹೇಳಲು ಹೋದ ನನ್ನನ್ನು ರೂಮಿನಲ್ಲಿ ಕೂರಿಸಿಕೊಂಡು ನನಗೆ ಕಾಯಿಲೆಯಾಗಿ ಎಲ್ಲ ಹಾಸಿಗೆಲೆ ಆಗುವ ಸ್ಥಿತಿ ಬಂದರೆ ಇನ್ನು ಮೇಲೆ ಸಂಕೋಚವಿಲ್ಲದೆ ಯಾರ ಕೈಯಲ್ಲಿ ಮಾಡಿಸಿಕೊಳ್ಳಲಿ? ಸೊಸೆಯರು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳ ಕೈಯಲ್ಲಿ ಮಾಡಿಸಿಕೊಳ್ಳುವುದು ಸಾಧ್ಯವೇ? ಇವೆಲ್ಲ ಅವನ ಮಾತಿನ ಅರ್ಥ ಆಗ ಆಗಿರಲಿಲ್ಲ. ನರ್ಸಿಂಗ್ ಹೋಮಿನಲ್ಲಿ ಆಯಿತು. ನಾನು ಆಯುಷ್ಯವಿಡೀ ಒಂಟಿ ಎನಿಸಿತು. ಆದರೆ ಮರುದಿನ ಅವಳು, ಸರ್, 1 ತಿಂಗಳಾಗಿದೆ ನೀವು ಶೇವ್ ಮಾಡಿಕೊಂಡು, ಯು ನೀಡ್ ಶೇವಿಂಗ್ ಎಂದಳು. ಹೌದು, ಗಡ್ಡ ಕಡಿಯುತ್ತಿತ್ತು. ಮುಟ್ಟಿ ನೋಡಿಕೊಂಡ್ರೆ ಉದ್ದುದ್ದ ಕೂಡ. ಸಿಸ್ಟರ್, ಶೋಲ್ಡರ್ ಬ್ಯಾಗಿನಲ್ಲಿ ಶೇವಿಂಗ್ ಕಿಟ್ ಇದೆ, ಕೊಡಿ, ಮಾಡ್ಕೋತೀನಿ. ಸೇಫ್ಟಿ ರೇಸರ್ ನಲ್ಲಿ ಇಷ್ಟುದ್ದ ಕೂದಲು ಸಿಕ್ಕಿ ಫಜೀತಿ ಆಗುತ್ತೆ. ಸಾದಾ ರೇಜರ್ನಲ್ಲಿ ನಾನು ಮಾಡ್ತೀನಿ. ನಾನು ಹೊರಗೆ ಹೋಗಿ ಹಜಾಮರ ಕತ್ತಿ ಅಂತದ್ದು, ಶೇವಿಂಗ್ ಕ್ರೀಮ್ ಎಲ್ಲ ತಂದು ನನಗೆ ಸಂಕೋಚವಾದರೂ, ನರ್ಸ್ ಅಂದ್ರೆ ನಾವೆಲ್ಲ ಕಲ್ತಿರ್ತೀವಿ, ಇಂಥ ರೇಸರ್ನಲ್ಲಿ ಮಾಡ್ಕೊಳ್ಳೋಕೆ ನಿಮ್ಗೆ ಬರಲ್ಲ. ಅಕಸ್ಮಾತ್ ನೀವು ಮಾಡ್ಕೊಂಡು ಎಲ್ಲಾದರೂ ಕಟ್ ಆದ್ರೆ ನನ್ನನ್ನು ಡಿಸ್ಮಿಸ್ ಮಾಡ್ತಾರೆ ಎಂದು ಕುರ್ಚಿಯ ಮೇಲೆ ಕೂರಿಸಿ ಕುತ್ತಿಗೆಯಿಂದ ಕೆಳಗೆ ಬಿಳಿ ಬಟ್ಟೆ ಸುತ್ತಿ ನಯವಾಗಿ ಮುಖಕ್ಷೌರ್ ಮಾಡಿ ಬಿಸಿ ನೀರಿನಲ್ಲಿ ಶವರ್ ಮಾಡಿಸಿ. ಅವಳಿಗೆ ಸಂಕೋಚವಿಲ್ಲ, ನನಗೆ ಇನ್ನೂ ಕಸಿವಿಸಿ. ಟವೆಲ್ನಿಂದ ಉಜ್ಜಿ ನಾನೇ ತಂದಿದ್ದ ಎಲೆಕ್ಟ್ರಿಕ್ ಡಯರ್ನಿಂದ 2 ನಿಮಿಷದಲ್ಲಿ ತಲೆಯನ್ನೆಲ್ಲ ಒಣಗಿಸಿ, ಈಗ ನಿಮ್ಮ ಮುಖ ನೋಡ್ಕೊಳ್ಳಿ ಎಷ್ಟು ಚೇರ್ಫುಲ್ ಆಗಿದೆ ಎಂದಳು. ಅವಳು ಹೊಳೆಯಡಿ ತಂದು ಎದುರಿಗೆ ಹಿಡಿದು ನಿಂತಾಗಲಲ್ಲವೇ ನನಗೆ ಸಾವಿನ ಅನುಭವವು ಸಂಜ್ಞೆ ಬಿಂಬಗಳ ಅಮೂರ್ತತೆಯನ್ನು ಕಳಚಿಕೊಂಡು ಗಾಢವಾಗಿ ಮೂರ್ತವಾಗಿ ಆದದ್ದು. ವಾರಕ್ಕೊಮ್ಮೆ ಬಣ್ಣ ಹಚ್ಚಿಕೊಳ್ಳುತ್ತಿದ್ದ ಕೂದಲು ಹೊಳೆಯುವ ಬಿಳುಪಾಗುತ್ತದೆಂಬ ಕಲ್ಪನೆ ಬರುವುದೇ ಸಾಧ್ಯವಿರಲಿಲ್ಲ.
ಬುಡದಿಂದ 5 ವಾರದ ಉದ್ದವೆಲ್ಲ ಮಿನುಗು ಬಿಳುಪು, ಮೇಲಿನದು ಬಣ್ಣ ಮಾಸಿದ ಕೊಳೆ ಬಿಳುಪು, ಬಳಲಿದ ಮುಖ, ಒಳಗೆ ಅವಿತಿದ್ದು ಈಗ ಇದ್ದಕ್ಕಿದ್ದಂತೆ ತೋರಿಸಿಕೊಂಡ ಮುಪ್ಪಲ್ಲ, ಶಕ್ತಿ ಹೀನತೆಯಲ್ಲ, ಕಾಯಿಲೆ ಅಲ್ಲ, ಸಾವು. ಒಂದು ಸಲ ನಾನು ಸಾಯುತ್ತೇನೆ ಎಂಬ ತೀರ ಸಾಮಾನ್ಯ ಸಂಗತಿಯ ಅಸಾಮಾನ್ಯ ಅರಿವು. ನರ್ಸೆಂಬ ಬೇರೊಬ್ಬ ಹೆಂಗಸಿನ ಎದುರಿಗೆ ಕಕ್ಕಸಿಗೆ ಕೂತ ಅವಳಿಂದ ಸ್ನಾನ ಮಾಡಿಸಿಕೊಂಡ ನಿಸ್ಸಹಾಯಕನಾಗಿ ಬೆತ್ತಲು ಬಿದ್ದ ಸಂಕಲ್ಪವಧೆ, ತೇಜೋವಧೆಗಳ ಅರಿವು ಸೇರಿ ಈ ಬಿಳಿಗೂದಲು ಸಾವಾಗಿ ಹೊಮ್ಮಿಕೊಂಡು ಎಷ್ಟು ದಿನವಾಯಿತು. ಅದಕ್ಕೂ ಮೊದಲು ಯಾರು ಗಾಬರಿಯಾಗಬೇಡಿ, ಎಲ್ಲ ನಿಮ್ಮ ಸೀಟಿನಲ್ಲಿರಿ, ತಕ್ಷಣ ಸಿಗರೇಟು ಆರಿಸಿ, ಆಮ್ಲಜನಕದ ಕೊಳವೆಯ ಬಾಯನ್ನು ಮೂಗಿಗೆ ಇಟ್ಟುಕೊಳ್ಳಿ ಎಂಬ ನಿರ್ದೇಶದೊಡನೆ ವಿಮಾನ ಅಪಾಯ ಸ್ಥಿತಿಯಲ್ಲಿರುವುದನ್ನು ಹೇಳಿದ್ದಾಗ 6-7 ವರ್ಷವಾಯಿತಲ್ಲವೇ. ಗಾಬರಿ ಆಗಿರಲಿಲ್ಲ. ಇನ್ನು ಎಂತೆಂತಹ ಜೀವ ಹೋಗುವ ಸನ್ನಿವೇಶದಲ್ಲೂ ಸಾವಿನ ಅರಿವಾಗಿರಲಿಲ್ಲ. ಆ ದಿನ ಕನ್ನಡಿಯಲ್ಲಿ ಮುಖ ನೋಡಿದಾಗ ಬಿಗಿಯಾಗಿ ಹಿಡಿದುಕೊಂಡು ಬಿಟ್ಟಿತು ಎಂಬ ನೆನಪಿನಲ್ಲಿ ಕಾಲು ಚಾಚಿ ಹೊಳೆದಿದ್ದ ಕಂಬಳಿಯನ್ನು ಸರಿ ಮಾಡಿಕೊಂಡರು. ಹವಾನಿಯಂತ್ರಕದ ಸುಸ್ ಶಬ್ದದ ಏಕತಾನತೆಯಲ್ಲಿ ಮನಸ್ಸು ನಟ್ಟಿತು. ತಾವು ಇದ್ದಕ್ಕಿದ್ದಂತೆಯೇ ದೂರ ಹೋದಂತೆ, ಯಾವುದೋ ದೂರದ ಎತ್ತರದಲ್ಲಿ ನಿಂತಂತೆ ಅಲ್ಲ, ಇರುವೆಡೆಯೇ ತಟಸ್ಥರಾದಂತೆ ಅನ್ನಿಸಿತು. ಈ ತಟಸ್ಥತೆಯಲ್ಲಿ ತಮಗೂ ತಮ್ಮ ಜೀವಕ್ಕೂ ಇರುವ ಸಂಬಂಧ ಇದ್ದಕ್ಕಿದ್ದಂತೆ ಹೊಸ ರೀತಿಯಲ್ಲಿ ಕಾಣಿಸತೊಡಗಿತು. ಹೊಸ ಅರಿವು ಮೂಡಿದ, ಹೊಸ ತಿಳಿವು ತೇಲಿದ ಅಳ್ಳಕ ಭಾವ ಕೆಲ ನಿಮಿಷ. ಕ್ರಮೇಣ ಆ ಅರಿವು ಮರೆಯಾಗಿ ಕತ್ತಲು ಕವಿದು ಒಳಗಿನಿಂದ ಸುಸ್ ಎಂಬ ಶಬ್ದದೊಡನೆ ಬಿಚ್ಚಿಕೊಳ್ಳುವ ನೆನಪಿನ ಸುರುಳಿಯ ಮೇಲೆ ಸಂಬಂಧಗಳ ಹೊಸ ವಿನ್ಯಾಸವನ್ನು ರಚಿಸಿಕೊಳ್ಳುವುದೊಂದೇ ಸಾಧ್ಯ, ಬೇರೇನೂ ತಿಳಿಯುವುದಿಲ್ಲ ಎನಿಸಿತು. ಜೀವನಕ್ಕೂ ನನಗೂ ಅನ್ನುವ ಮೊದಲು ಜೀವನ ಅಂದರೇನು? ಊಟ, ತಿಂಡಿ, ಉಡುಪು, ಬಿಸಿನೆಸ್ ಪಾರ್ಟಿ, ಕುಡಿತ, ಮೈಥುನ ಇವುಗಳ ಸಮಷ್ಟಿ ತಾನೇ ಜೀವನ ಎಂದರೆ. ಈ ಸಮಷ್ಟಿಗೂ ನನಗೂ ಅಬ್ಸರ್ಡ್ ಕ್ವೆಶ್ಚನ್, ಪ್ರಶ್ನೆಯೇ ಅರ್ಥವಿಲ್ಲದ್ದು ಅನ್ನಿಸಿ, ಅದು ಅರ್ಥವಿಲ್ಲದ್ದಾದರೆ ನಾನು ಎನ್ನುವುದು ಅಷ್ಟೇ ಮಟ್ಟಿಗೆ ಅರ್ಥವಿಲ್ಲದ್ದು ಎಂಬ ಆಲೋಚನೆಯಲ್ಲಿ ಕಣ್ಣು ಮುಚ್ಚಿದರು. ಇಷ್ಟು ವರ್ಷ ನಾನು ಮಾಡಿದ ಪ್ರವಾಸ, ತಿರುಗಿದ ದೇಶ ದೇಶಾಂತರಗಳನ್ನು ನೋಡಿದ ಕುತೂಹಲಗಳು, ವೈಜ್ಞಾನಿಕ ಪ್ರಯೋಗಶಾಲೆ, ಭಾರಿ ಭಾರಿ ಯಂತ್ರೋಪಕರಣಗಳು, ದೈತ್ಯ ಔದ್ಯಮಿಕ ಮೇಳಗಳು, ಗಾಂಝಾ, ರುದಾರಿವೆಲಿ, ಶ್ಯಾಮ್ಸ್ ಆಲಿಸಿ, ಆಕ್ಸ್ಫರ್ಡ್ ಸ್ಟ್ರೀಟ್, 5th ಅವೆನ್ಯೂ, ಪರ್ವತಗಳು, ಹೋಟೆಲುಗಳು, ಅನೇಕ ದೇಶದ ವಿಶಿಷ್ಟ ತಿಂಡಿ ತೀರ್ಥಗಳು, ವಿವಿಧ ದೇಶಗಳ ಬುಡಕಟ್ಟುಗಳ ಹುಡುಗಿಯರು, ಯುವತಿಯರು, ಪ್ರೌಢೆಯರು, ಸಾಕಿ, ವೋಡ್ಕಾ, ಶ್ಯಾಂಪೇನ್, ವೈನ್, ಸ್ಕಾಚ್ಗಳು, ಹೀಗೆ ಬಿಚ್ಚಿಕೊಳ್ಳುವ ಸುರುಳಿಯ ಅರ್ಥವು ಕರಗಿ ಇಲ್ಲವಾಗುತ್ತಾ ಇವೆಲ್ಲವುಗಳನ್ನು ನೋಡಿ ತಿಳಿದು ಅನುಭವಿಸಿ ಕೊನೆಗೆ ನಾನು ಗಳಿಸಿದ್ದೇನು ಎಂಬ ಪ್ರಶ್ನೆಯೊಂದಿಗೆ ಸದ್ದು ನಿಂತು ಹೋದಂತಾಯಿತು. ರೆಪ್ಪೆಗಳು ಮುಚ್ಚಿಕೊಂಡೇ ಇದ್ದವು. ಒಳಗೆಲ್ಲ ಎಷ್ಟು ಹುಡುಕಿದರೂ ಕತ್ತಲು ಕತ್ತಲು. ಗ್ಲಾಸ್ಗೋ ಹೋಟೆಲ್ನಲ್ಲಿ ಸ್ವಪ್ನದಲ್ಲಿ ಕಂಡಂತಹ ಕತ್ತಲು. ತಿನ್ನುವ, ಕುಡಿಯುವ, ಉಡುವ, ತೊಡುವ, ಕುಣಿಯುವ, ಮೈಥುನವಾಡುವ ಶಕ್ತಿ ಮುಗಿದ ಮೇಲೆ ಆ ಶಕ್ತಿ ಇದ್ದಾಗ ಅವಕ್ಕೆಲ್ಲ ಹಾತೊರೆಯುತ್ತಿದ್ದ ಪ್ರವೃತ್ತಿಗಳ ಅರ್ಥ ಹುಡುಕಿದರೆ ಸಿಕ್ಕಿತೆ. ಶಕ್ತಿ ಇದ್ದಾಗ ಅವೇ ಪುರುಷಾರ್ಥಗಳಾಗಿದ್ದವಲ್ಲ ಎಂಬ ನೆನಪು ಬಂತು. ಕೊಬ್ಬು ಉತ್ಸಾಹ ಇಳಿದ ಮುದುಕರಿಗೆ ಅರ್ಥ ತಿಳಿಯುವ ಶಕ್ತಿಯೂ ಇರುವುದಿಲ್ಲವೇನೋ ಅನ್ನಿಸಿ ಒಂದು ಪರಿಹಾರ ಸಿಕ್ಕಿದಂತಾಯಿತು. ಆದರೆ ತಕ್ಷಣವೇ ಒಳಗೆಲ್ಲ ಬಣಗುಟ್ಟುವ ಶೂನ್ಯದ ಅನುಭವ. ಕಿಟಕಿ ಬಾಗಿಲುಗಳನ್ನೆಲ್ಲ ಬಿಗಿಯಾಗಿ ಮುಚ್ಚಿದ ಕೋಣೆಯೊಳಗೆ ಕೂತು ಗೋಡೆಗೆ ಅಳವಡಿಸಿದ ಒಂದು ಪಂಪಿನಿಂದ ಒಳಗಿನ ಗಾಳಿಯನ್ನೆಲ್ಲ ಹೊರಹಾಕಿ ಒಳಗೆ ಶೂನ್ಯವನ್ನು ಉಂಟು ಮಾಡಿದಂಥ ಅನುಭವ. 3-4 ನಿದ್ದೆಯಲ್ಲಿ ಸರಿಯಾಗಿ ಎಣೆಕೆ ಸಿಗದಷ್ಟು ಸಲ ಹೊರಗಿನಿಂದ ಬಾಗಿಲು ಬಡಿದು ಎಚ್ಚರವಾಯಿತು. ರಾಮು ಆದರೆ ಹೀಗೆ ನಿದ್ದೆ ಕೆಡಿಸುವುದಿಲ್ಲವೆಂದು ತಕ್ಷಣ ಅನಿಸಿತು. ಬಾಗಿಲು ತೆರೆದರೆ ಹೋಟೆಲ್ನ ಆಳು. ನಿಮಗೆ ತುಂಬಾ ಅರ್ಜೆಂಟ್ ಅಂತ ಫೋನ್. ಯಾರೋ ಸತ್ತ ಸಮಾಚಾರವಂತೆ. ಸಾಹೇಬರು ರಿಸೀವರ್ ತೆಗೆದಿಟ್ಟು ಮಲಗಿದ್ದಾರೆ ಅಂತ ಕಾಣುತ್ತೆ. ಹೋಗಿ ಎಬ್ಬಿಸಿ ರಿಸೀವರ್ ತೆಗೆದುಕೊಳ್ಳುವ ಹಾಗೆ ಹೇಳು ಅಂತ ಕಳಿಸಿದರು ಆಪರೇಟರ್. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.